ಹಾಯ್ ಫ್ರೆಂಡ್ಸ್, ನಮಸ್ಕಾರ. KSOನ ವಿಡಿಯೋ ಸರಣಿಗಳಲ್ಲಿ ಮತ್ತೊಂದು ಪ್ರಮುಖವಾದ ಘಟನೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಆ ಘಟನೆಯ ಹೆಸರು ದ್ವಿತೀಯ ಮಹಾಯುದ್ಧ ಅಂತ, ಸೆಕೆಂಡ್ ವರ್ಲ್ಡ್ ವಾರ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೀವಿ. ಈ ಒಂದು ದ್ವಿತೀಯ ಮಹಾಯುದ್ಧ ಯಾವಾಗ ನಡೆದಿತ್ತು ಅಂತ ಹೇಳಬೇಕಂದ್ರೆ 1939ರಿಂದ 1945ರವರೆಗೂ, ಅಂದರೆ ಸತತ 6 ವರ್ಷಗಳ ಕಾಲ ನಡೆದಂಥ ಈ ಯುದ್ಧದ ಚಿತ್ರಣವನ್ನು ನಾನು ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀನಿ. ಅಂದು ನಡೆದಂಥ ಈ ದ್ವಿತೀಯ ಮಹಾಯುದ್ಧದ ಬಗ್ಗೆ ನಾವು ತಿಳ್ಕೊಳ್ಳೋದೇ ಇದ್ದರೆ ಮಾನವ ಜನ್ಮ ಅಪೂರ್ಣ ಅಂತಲೇ ಹೇಳ್ಬೋದು ನಾವು. ಇದನ್ನು ಅರ್ಥ ಆಗೋ ರೀತಿಯಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಘಟನೆ ಬೇರೆ ಘಟನೆ ಹಾಗೆ ಅಲ್ಲ, ಇದು ತುಂಬ ಮುಖ್ಯವಾದ, ತುಂಬ ಜ್ಞಾನವನ್ನು ಕೊಡುವಂಥ ಮಾಹಿತಿಯಾಗಿದೆ. ಕಡೆ ತನಕ ಮಿಸ್ ಮಾಡದೆ ಗಮನ ಕೊಟ್ಟು ನೋಡ್ತಾ ಹೋಗಿ. ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ, ಕೇಳೋದಕ್ಕೆ ನೀವು ರೆಡಿ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವನು ಜಗತ್ತಿನಲ್ಲೇ ಪ್ರಪ್ರಥಮ ಬಾರಿಗೆ ಈ ದ್ವಿತೀಯ ಮಹಾಯುದ್ಧದಲ್ಲಿ ಭೂಮಿಯ ಮೇಲೆ ಅಣುಬಾಂಬನ್ನು ಪ್ರಯೋಗ ಮಾಡಲಾಯಿತು ಸ್ನೇಹಿತರೆ. ಈ ಒಂದು ದ್ವಿತೀಯ ಮಹಾಯುದ್ಧ ಯುರೋಪಿನ ಸರ್ವಾಧಿಕಾರಿಗಳಿಗೆ ಅಂತ್ಯ ಕೂಡ ಹಾಡಿತ್ತಿದ್ದು. ಈ ಒಂದು ದ್ವಿತೀಯ ಮಹಾಯುದ್ಧ ಭಾರತಕ್ಕೆ ಸ್ವಾತಂತ್ರ್ಯ ಬರಲು ಕಾರಣವಾಗಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದೊಂದು ದ್ವಿತೀಯ ಮಹಾಯುದ್ಧ ಜಗತ್ತನ್ನೇ 2 ಭಾಗವನ್ನಾಗಿ ಮಾಡಿತ್ತು. ಇಂತಹ ಜಗತ್ತನ್ನು 2 ಭಾಗ ಮಾಡಿದವರಲ್ಲಿ ಯುರೋಪಿನ ಸರ್ವಾಧಿಕಾರಿಗಳು 1919ರಿಂದ 1939 ನಡುವಿನ ಕಾಲವನ್ನು ನಾವು ಏನಂತ ಕರಿತೀವಿ ಅಂದರೆ ಸರ್ವಾಧಿಕಾರಿಗಳ ಕಾಲ ಅಂತ ಕರಿತೀವಿ. ಇವರು ಈ ಸರ್ವಾಧಿಕಾರಿಗಳು ಮಹಾನುಭಾವರು ಇಲ್ಲಿ ಚಿತ್ರದಲ್ಲಿ ಕಾಣ್ತಾ ಇದ್ದಾರೆ ನೋಡಿ, ಇವರೇ. ಈ ಸರ್ವಾಧಿಕಾರಿಗಳು ತಮ್ಮ ಕರಾಳ ಸಿದ್ಧಾಂತಗಳ ಮೂಲಕ ತಮ್ಮ ಸ್ವಾರ್ಥ ಪ್ರತಿಷ್ಠೆ ಹೆಚ್ಚಿಸಿಕೊಳ್ಳೋಗೋಸ್ಕರ, ತಮ್ಮ ಡಿಗ್ನಿಟಿ ಮೇಂಟೈನ್ ಮಾಡೋಗೋಸ್ಕರ ಈ ಜಗತ್ತನ್ನು ತೆಗೆದುಕೊಂಡು ಹೋಗಿ ಮತ್ತೊಂದು ಮಹಾಯುದ್ಧಕ್ಕೆ ತಳ್ಳಿಬಿಟ್ರು ಇವರು. ಇಂತಹ ಒಂದು ಜಗತ್ತನ್ನು ತೆಗೆದುಕೊಂಡು ಮತ್ತೊಂದು ಮಹಾಯುದ್ಧ ನಡೆಯೋ ಹಾಗೆ ಮಾಡಿದವರು ಈ ಸರ್ವಾಧಿಕಾರಿಗಳು. ಹಾಗಾದರೆ ಅಂತಹ ಒಂದು ದ್ವಿತೀಯ ಮಹಾಯುದ್ಧ ನಡೆಯೋದಕ್ಕೆ ಕಾರಣ ಏನು ಅಂತ ನಾವು ತಿಳ್ಕೊಂಡು ಬರಬೇಕಾಗತ್ತೆ. ಕಾರಣ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಯಾಕಂತಂದರೆ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ 15 ಅಂಕಕ್ಕೆ ಪ್ರಶ್ನೆ ಕೇಳ್ತಾರೆ. ದ್ವಿತೀಯ ಮಹಾಯುದ್ಧದ ಕಾರಣಗಳನ್ನು ತಿಳ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಕಾರಣಗಳನ್ನು ತಿಳ್ಕೊಂಡು ಬಿಟ್ಟರೆ ಪರಿಣಾಮಗಳನ್ನು ನಾವು ಈಸಿಯಾಗಿ ಬರಿತೀವಿ. ಓಕೆ, ಕಾರಣಗಳನ್ನು ಈಗ ಒಂದೊಂದಾಗಿ ನೋಡ್ಕೊತ ಹೋಗ್ಬೇಕಂದ್ರೆ, ಪ್ರಪ್ರಥಮ ಬಾರಿಗೆ ವರ್ಸೆಲ್ಸ್ ಒಪ್ಪಂದದ ದೋಷಿಗಳು. ವರ್ಸೆಲ್ಸ್ ಒಪ್ಪಂದದ ದೋಷಿಗಳು 2ನೇ ಮಹಾಯುದ್ಧಕ್ಕೆ ಬೀಜವನ್ನು ಬಿತ್ತಿದಂದಾಗಿತ್ತು. ಯಾಕಂತಂದರೆ ಪ್ರಥಮ ಮಹಾಯುದ್ಧದಲ್ಲಿ ಗೆದ್ದಂಥ ರಾಷ್ಟ್ರಗಳು ವರ್ಸೆಲ್ಸ್ ಒಪ್ಪಂದದಲ್ಲಿ ಏನಾಗ್ತಿತ್ತು ಅಂದರೆ, ಪ್ರಥಮ ಮಹಾಯುದ್ಧ ಕೊನೆಗೊಂಡಿದ್ದೆ ವರ್ಸೆಲ್ಸ್ ಒಪ್ಪಂದದಿಂದ. ಗೆದ್ದ ರಾಷ್ಟ್ರಗಳು ಏನು ಮಾಡ್ತಿದ್ವು, ಪ್ರಥಮ ಮಹಾಯುದ್ಧದಲ್ಲಿ ಎಲ್ಲ ಅನಿಷ್ಟಕ್ಕೂ ಜರ್ಮನಿಯ ಕಾರಣ ಅಂತ ಬೊಟ್ಟು ಮಾಡಿ ತೋರಿಸ್ತಾ ಇದ್ವು. ಜರ್ಮನಿಗೆ ಅವಮಾನ ಆಗ್ತಾ ಇತ್ತು. ಅದು ಜರ್ಮನಿ ಏನು ಹೇಳ್ತಾ ಇತ್ತು, ನಿಶಸ್ತ್ರೀಕರಣ ಕೇವಲ ಜರ್ಮನಿ ಮೇಲೆ ಅಷ್ಟೇ, ಏಕೆ ಎಲ್ಲ ರೈಫಲ್ಗಳನ್ನು ಯೂಸ್ ಮಾಡಬಾರ್ದು, ಹೊಸ ರೈಫಲ್ಗಳನ್ನ ಕೊಂಡ್ಕೋಬಾರ್ದು, ಆಮೇಲೆ ಎಲ್ಲ ಸೈನಿಕರು ನೇಮಕ ಮಾಡ್ಕೋಬೇಡ ಅಂತ ಎಲ್ಲ ಒಂದು ರೂಲ್ಸು ರೆಗ್ಯುಲೇಷನು ನಮ್ಮ ಜರ್ಮನಿಗೆ ಅಷ್ಟೇ ಹೇಳ್ತಾ ಇದ್ದೀರಲ್ಲ ನೀವು, ಬೇರೆ ಬೇರೆ ದೇಶಕ್ಕೆ ಯಾಕೆ ಹೇಳ್ತಾ ಇಲ್ಲ ಅಂತ ಜರ್ಮನಿಯ ವಾದ ಆಗಿತ್ತು. ಯಾಕಂದರೆ ಎಲ್ಲ ದೇಶಗಳಿಗೂ ಹೇಳಬೇಕಾಗಿತ್ತು. ವರ್ಸೆಲ್ಸ್ ಒಪ್ಪಂದದಲ್ಲಿ ಜರ್ಮನಿಯನ್ನು ಮಾತ್ರ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು. ಜರ್ಮನಿಗೆ ಅವಮಾನ ಆಗ್ತಾ ಇತ್ತು. ಸೋತ ಶರಣಾದಂಥ ಜರ್ಮನಿಗೆ ಹಿಟ್ಲರ್ನಂಥ ಒಂದು ಸರ್ವಾಧಿಕಾರಿಗಳ ಆಳ್ವಿಕೆಗೆ ಕಾರಣವಾಯಿತು. ಅಷ್ಟೇ ಅಲ್ಲದೆ ಈ ಒಂದು ಪ್ರಥಮ ಮಹಾಯುದ್ಧ ಕೊನೆಗೊಂಡ ನಂತರ ಸೋತ ಜರ್ಮನಿಯಿಂದ ಎಲ್ಲ ಪ್ರದೇಶಗಳನ್ನ ವಶಪಡಿಸ್ಕೊಂಡಿದ್ರು. ಕಳೆದುಕೊಂಡಂಥ ಪ್ರದೇಶಗಳನ್ನ ಮತ್ತೆ ಪಡಿಬೇಕಂದ್ರೆ ಯುದ್ಧ ಒಂದೇ ದಾರಿ ಅಂತೇಳಿ ಹಿಟ್ಲರ್ ಯೋಚನೆ ಮಾಡಿಬಿಟ್ಟ. ಹೀಗಾಗಿ ಪ್ರಥಮ ಮಹಾಯುದ್ಧ ಕೊನೆಗೊಂಡ ನಂತರ ಇನ್ನೊಮ್ಮೆ ಜಗತ್ತಿನಲ್ಲಿ ಇಂತಹ ಯುದ್ಧ ನಡೀಬಾರ್ದು ಅಂತ ತಿಳ್ಕೊಂಡು ಎಲ್ಲ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಇದರ ಮಾತು ಕೇಳಬೇಕು ಅಂತ ತಿಳ್ಕೊಂಡೇ ಒಂದು ಸಂಸ್ಥೆ ನಿರ್ಮಾಣ ಮಾಡಿದರು, ಸಂಯುಕ್ತ ರಾಷ್ಟ್ರ ಸಂಘ ಅಂತ. ಆ ಸಂಯುಕ್ತ ರಾಷ್ಟ್ರ ಸಂಘದ ನಿಯಮಾವಳಿಗಳನ್ನೆಲ್ಲ ಗಾಳಿಗೆ ತೂರಿ ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ಟ ಈ ಹಿಟ್ಲರ್. ಇದು ವರ್ಸೆಲ್ಸ್ ಒಪ್ಪಂದ ಕೂಡ ಒಂದು ದ್ವಿತೀಯ ಮಹಾಯುದ್ಧಕ್ಕೆ ಕಾರಣ ಆಯಿತು. ಅಷ್ಟೇ ಅಲ್ಲದೆ ಸರ್ವಾಧಿಕಾರಿಗಳ ಏಳಿಗೆಯೂ ಕೂಡ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣ ಆಯಿತು. ಸರ್ವಾಧಿಕಾರಿಗಳ ಏಳಿಗೆ ಹೇಗೆ ಕಾರಣ ಆಯಿತು ಅಂತ ನಾನು ಹೇಳ್ತೀನಿ. ಇಟ್ಲಿಯಲ್ಲಿ ಬೆನೆಟ್ಟೋ ಮುಸ್ಲಿನ್ ಅಂತ ಬರ್ತಾನೆ, ರಷ್ಯಾದಲ್ಲಿ ಜೋಸೆಫ್ ಸ್ಟಾಲಿನ್ ಅಂತ ಬರ್ತಾನೆ, ಜರ್ಮನಿಯಲ್ಲಿ ಅಡಾಲ್ಫ್ ಹಿಟ್ಲರ್ ಅಂತ ಬರ್ತಾನೆ, ಜಪಾನ್ನಲ್ಲಿ ಟೋಜೋ ಅಂತ ಬರ್ತಾನೆ, ಸ್ಪೇನ್ನಲ್ಲಿ ಜನರಲ್ ಫ್ರಾಂಕೋ ಅಂತ ಬರ್ತಾನೆ. ಇವರೆಲ್ಲ ಏನು ಮಾಡಿದ್ರು, ತಮ್ಮ ಕರಾಳ ಸಿದ್ಧಾಂತಗಳನ್ನು ತೆಗೆದುಕೊಂಡು ತಮ್ಮ ಡಿಗ್ನಿಟಿ ಮೇಂಟೈನ್ ಮಾಡೋಗೋಸ್ಕರ, ತಮ್ಮ ಒಂದು ಸ್ವಹಿತಾಸಕ್ತಿಗಾಗಿ, ಸ್ವಪ್ರತಿಷ್ಠೆಗೋಸ್ಕರ ಈ ಜಗತ್ತನ್ನು ತೆಗೆದುಕೊಂಡೋಗಿ ಮತ್ತೊಂದು ದ್ವಿತೀಯ ಮಹಾಯುದ್ಧಕ್ಕೆ ತಳ್ಳಿಬಿಡ್ತಾರೆ. ಇಟ್ಲಿಯ ಮುಸೋಲಿನಿ ಏನು ಮಾಡ್ತಾನೆ, ಪ್ಯಾಸಿಸಮ್ ಅಂತ ಒಂದು ಪಕ್ಷವನ್ನು ಕಟ್ಕೊಂಡು ಸರ್ವಾಧಿಕಾರಿಯನ್ನು ಧೋರಣೆ ಮಾಡ್ತಾನೆ. ಜರ್ಮನಿ ಹಿಟ್ಲರ್ ನಾಜಿ ಅಂತ ಪಕ್ಷ ಕಟ್ಕೊಂಡು
ಸರ್ವಾಧಿಕಾರಿ ಧೋರಣೆಯನ್ನು ತೋರ್ತಾನೆ. ಹೀಗಾಗಿ ಈ ಒಂದು ಸರ್ವಾಧಿಕಾರಿಗಳ ಒಂದು ಏಳಿಗೆಯೂ ಕೂಡ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣವಾಯಿತು. ನೆಕ್ಸ್ಟ್ ಒನ್ನು ಶಸ್ತ್ರಾಸ್ತ್ರಗಳ ಉತ್ಪಾದನೆಯಲ್ಲಿ ಪೈಪೋಟಿ. ಶಸ್ತ್ರಾಸ್ತ್ರಗಳ ಉತ್ಪಾದನೆ ಹೇಗಾಗಿತ್ತು ಅಂತಂದರೆ, ಫಸ್ಟ್ ವರ್ಲ್ಡ್ ವಾರ್ ಮುಗಿದ ನಂತರ ಶಸ್ತ್ರಾಸ್ತ್ರಗಳು ಮತ್ತು ಸೈನ್ಯಗಳ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅಂತ ಪ್ರಾಮಾಣಿಕ ಪ್ರಯತ್ನನೂ ಮಾಡಿದರು. ಆದರೆ ಈ ಪೈಪೋಟಿ ನಿಲ್ಲಲೇ ಇಲ್ಲ. 1935ರಲ್ಲಿ ಜರ್ಮನಿ ಹಿಟ್ಲರು ನಿಶಸ್ತ್ರೀಕರಣ ನಿಬಂಧನೆಗಳನ್ನೆಲ್ಲ ಗಾಳಿಗೆ ತೂರಿಬಿಟ್ಟ. ಯಾಕಂತಂದರೆ ಈ ದೇಶಗಳ ಮಧ್ಯೆ ಶಸ್ತ್ರಾಸ್ತ್ರಗಳನ್ನ ಉಪಯೋಗ ಹೆಂಗೆ ಮಾಡ್ತಾಯಿದ್ರು ಅಂದರೆ, ನಾ ಮುಂದು ನೀ ಮುಂದು, ನಾ ಮುಂದು ನೀ ಮುಂದು ಅಂತ ಆ ಥರ ತಯಾರು ಮಾಡ್ತಾಯಿದ್ರು. ಓ, ಆ ದೇಶ ಯುದ್ಧ ಟ್ಯಾಂಕರ್ನ ರೆಡಿ ಮಾಡಿದ್ದೀರಾ, ಓ ನಾವು ಹೊಸ ರೈಫಲ್ ತರ್ತೀನಿ ಅಂತ ಒಂದು ದೇಶ, ಇನ್ನೊಂದು ದೇಶ ನಾನು ಅಷ್ಟು ಲಕ್ಷ ಸೈನಿಕರನ್ನ ನೇಮಕ ಮಾಡ್ಕೋತೀನಿ ಅಂತ. ಯುದ್ಧ ಪ್ರಾರಂಭವಾದರೆ ಗೆಲ್ಲಬೇಕು ಅಂತ ನಾ ಮುಂದು ನೀ ಮುಂದು ಅಂತ ಯುದ್ಧದಲ್ಲಿ ಗೆಲ್ಲಬೇಕು ಅನ್ನೋಗೋಸ್ಕರ ತಮ್ಮ ಯುದ್ಧ ಟ್ಯಾಂಕರ್ಗಳನ್ನ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನೆಲ್ಲ ರೆಡಿ ಮಾಡ್ಕೊಳಾಗ್ತಾ ಇದ್ದು. ಒಂದು ಘಟನೆ ಹೇಳ್ತೀನಿ ನಿಮ್ಗೆ, ಯಾವ ಥರ ಒಂದು ದೇಶಗಳ ಮಧ್ಯೆ ಶಸ್ತ್ರಾಸ್ತ್ರಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ರು ಅಂತಂದರೆ, ಪ್ರಥಮ ಮಹಾಯುದ್ಧದಲ್ಲಿ ನಾನು ಈ ಒಂದು ಹೇಳಿದ್ದೆ ಈ ಮಾತನ್ನು ಈಗಲೂ ಕೂಡ ಹೇಳ್ತೀನಿ. ಒಬ್ಬ ಮಹಿಳೆ ಪ್ರೆಗ್ನೆಂಟ್ ಇರ್ತಾಳಂತೆ. ಭವಿಷ್ಯ ನೋಡಿ ಅವನು ಹೇಳ್ತಾನಂತ ಆ ಮಹಿಳೆಗೆ, ಅಮ್ಮ ನೀನು 2 ಮಕ್ಕಳನ್ನು ಹೇರುತ್ತೀಯಾ ಅಂತ. ಆವಾಗ ಆ ಒಂದು ಭವಿಷ್ಯ ನೋಡಿ ಅವನು ಹೇಳ್ತಾನಂತೆ, 2 ಮಕ್ಕಳನ್ನು ಹೇಳ್ತೀಯಾ, ಟ್ವಿನ್ಸ್ ಅಂತಾರೆ, ಅವಳಿ ಜವಳಿ. ನಿಮ್ಮ ಹೊಟ್ಟೆಯಲ್ಲಿ 2 ಮಕ್ಕಳಿದ್ದಾವೆ, 1ನೇ ಮಗು CM ಆಗ್ತಾನೆ, 2ನೇ ಮಗು ಅವನು PA ಆಗ್ತಾನೆ ಅಂತ ಹೇಳ್ತಾನೆ ಭವಿಷ್ಯ ನೋಡಿ ಅವನು. ಅದನ್ನು ಕೇಳಿಸ್ಕೊಂಡು ಹೊಟ್ಟೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಏನು ಹೇಳ್ತವೆ, ನಾ ಮುಂದೆ ಹೋಗ್ತೀನಿ, ನಾ ಮುಂದೆ ಹೋಗ್ತೀನಿ, ನಾ ಮುಂದೆ ಹೋಗ್ತೀನಿ, ನಾ ಮುಂದೆ ಹೋಗ್ತೀನಿ. ಒಬ್ಬೊಬ್ಬಂತೂ ಅಡ್ಡನೇ ಮಲ್ಕೊಂಡ್ಬಿಟ್ಟಿದ್ದಂತ ಹೊಟ್ಟೆಯಲ್ಲಿ. ಯಾಕಂದರೆ ಮೊದಲು ಹೋದರೆ CM ಆಗ್ತಾನೆ, ಸೆಕೆಂಡ್ ಬಂದವನು ಅವನು PA ಆಗ್ತಾನಲ್ಲ, ಅದಕ್ಕೆ CM ಆಗಬೇಕು ಅಂದ್ರೆ ನಾ ಮುಂದೆ ಹೋಗ್ತೀನಿ ಅಂತ ಒಬ್ಬೊಬ್ಬಂದು ಅಡ್ಡನೇ ಮಲ್ಕೊಂಡ್ಬಿಟ್ಟಿದ್ದು ಅಂತೆ. ಆ ಥರ ಇವು ದ್ವಿತೀಯ ಮಹಾಯುದ್ಧ ನಡೆಯೋದಕ್ಕೆ ಶಸ್ತ್ರಾಸ್ತ್ರಗಳ ಉತ್ಪಾದನೆಯಲ್ಲಿ ಪೈಪೋಟಿ ಕೂಡ ಒಂದು ಕಾರಣ ಆಯಿತು. ಯಾಕಂದರೆ ಆ ದೇಶ ಅಷ್ಟೊಂದು ಉತ್ಪಾದನೆ ಮಾಡಿದೆ ಅಂದರೆ ನಾನು ಇಷ್ಟೊಂದು ಉತ್ಪಾದನೆ ಮಾಡಬೇಕು ಅಂತ ಆರ್ಮ್ಸ್, ಬಂದೂಕುಗಳು, ರೈಫಲ್ಗಳನ್ನು, ಯುದ್ಧ ಟ್ಯಾಂಕರ್ಗಳನ್ನ, ಕ್ಷಿಪಣಿಗಳನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ನಾ ಮುಂದೆ ಅಂತೆ ರೆಡಿ ಆಗಿಬಿಟ್ಟು. ಹೀಗಾಗಿ ಇವು ಶಸ್ತ್ರಾಸ್ತ್ರಗಳ ಉತ್ಪಾದನೆಯಲ್ಲಿ ಪೈಪೋಟಿ ಆಗಿದ್ದು ಕೂಡ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣ ಆಯಿತು. ನೋಡ್ತಾ ಇದ್ದೀರಿ ಇಲ್ಲಿ ನೀವು, ನೋಡಿ ಯಾವ ಥರ ಆಗಿದೆ ಅಂತ, ಎಂತೆಂಥ ರೈಫಲ್ಗಳನ್ನು ಉಪಯೋಗ ಮಾಡಿದ್ದಾರೆ ಅಂತ ಎಲ್ಲ ನೋಡಿ. ಎಲ್ಲ ಇವು ಶಾಂಪಲಿಗೆ ತೋರಿಸಿದೆ ಅಷ್ಟೇ, ಭಾಳಷ್ಟಿದ್ದಾವೆ ಇನ್ನೂ. ಇನ್ನೊಂದು ಪ್ರಮುಖ ಕಾರಣ ಅಂದರೆ ಆಕ್ರಮಣಶೀಲ ಸಾಮ್ರಾಜ್ಯ ವಿಸ್ತರಣಾ ನೀತಿ ಅಂತ. ಈ ಸಾಮ್ರಾಜ್ಯ ವಿಸ್ತರಣೆ ಅನ್ನೋದು ಕೂಡ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣ ಆಯಿತು. ಅಂದರೆ ನನ್ನ ದೇಶ ವಿಸ್ತರಣೆ ಮಾಡಬೇಕು, ಅಲ್ಲಿವರೆಗೂ ನನ್ನ ದೇಶ ಇದೆ, ಇಲ್ಲಿವರೆಗೂ ಇದೆ ಅಂತ ಬಾರ್ಡರ್ ಹಾಕ್ಕೊಳ್ಳೋದು, ಬೇರೆ ದೇಶವನ್ನು ಹೋಗಿ ಆಕ್ರಮಣ ಮಾಡ್ಕೊಳ್ಳೋದು, ಇದು ಕೂಡ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣ ಆಯಿತು. ಯಾಕಂದರೆ ತೋರಿಕೆಗೆ ಮಾತ್ರ ಶಾಂತಿ ಒಪ್ಪಂದದ ನಿಯಮಗಳಾದವು, ಅವನು ಬಾಯಿ ಮಾತಿನಲ್ಲಿ ಮಾತ್ರ ಉಳ್ಕೊಂಡು ಯಾರೂ ಪಾಲನೆ ಮಾಡಲೇ ಇಲ್ಲ ಅವನು. ಫ್ರಾನ್ಸು, ಇಂಗ್ಲೆಂಡ್ ಅಂತ ಸ್ಟ್ರಾಂಗ್ ಕಂಟ್ರೀಸ್ ಎಲ್ಲ ಏನು ಮಾಡಿದ್ವು, ಈ ನಿಯಮಾವಳಿಗಳನ್ನೆಲ್ಲ ಗಾಳಿಗೆ ತೂರಿಬಿಟ್ಟು ಯುರೋಪ್ನಲ್ಲಿ ತಲೆ ಎತ್ತಿದಂಥ ಸರ್ವಾಧಿಕಾರಿಗಳು ಇವರು ಒಂದು ಕಥೆನೇ ಬೇರೆ ಅವ್ರದ್ದು. ಇವರು ಆಕ್ರಮಣಶೀಲರಾಗಿಬಿಟ್ಟಿದ್ರು, ಯುದ್ಧವೇ ಅವರ ಉಸಿರಾಗಿತ್ತು, ಯುದ್ಧ ಪ್ರಿಯರಾಗಿದ್ದರು, ಸಾಮ್ರಾಜ್ಯ ವಿಸ್ತರಣೆಯೇ ಅವರ ವಿದೇಶಾಂಗ ನೀತಿಯ ಗುರಿಯಾಗಿತ್ತು. ಅದಕ್ಕಾಗಿ ಹಿಟ್ಲರ್ ಏನು ಮಾಡ್ತಾನೆ, ಆಸ್ಟ್ರಿಯಾ, ಜೊಕೊಸ್ಲಾವಿಯಾಗಳನ್ನು ವಶಪಡಿಸ್ಕೊತಾನೆ, ಮುಸೋಲಿನಿ ಅಬಿಸಿನಿಯಾನ ವಶಪಡಿಸ್ಕೊತಾನೆ, ಜಪಾನು ಚೀನಾದ ಮಂಚೂರಿಯನ್ ವಶಪಡಿಸ್ಕೊತಾನೆ, ರಷ್ಯಾ ಫಿನ್ಲ್ಯಾಂಡನ್ನು ವಶಪಡಿಸ್ಕೊತಾರೆ. ಈ ಥರ ಆಕ್ರಮಣ ಮಾಡ್ಕೊಳ್ಳೋದ್ರಿಂದ ದೇಶಗಳ ಮಧ್ಯೆ ಬಿರುಕು ಉಂಟಾಯಿತು. ಇದು ಕೂಡ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣ ಆಯಿತು. ನೆಕ್ಸ್ಟ್ ಒನ್ನು ಮುಂದಿನ ಒಂದು ಪ್ರಮುಖ ಕಾರಣ ಅಂದರೆ ರಾಷ್ಟ್ರಸಂಘದ ವೈಫಲ್ಯ, ಲೀಗ್ ಆಫ್ ನೇಷನ್ಸ್ ಅಂತ ಕರಿತೀವಿ ನಾವು. ಪ್ರಥಮ ಮಹಾಯುದ್ಧ ಮುಗಿದ ನಂತರ ಅಂದಿನ ಅಮೇರಿಕಾದ ಅಧ್ಯಕ್ಷ ವುಡ್ರೋ ವಿಲ್ಸನ್ ಏನು ಪ್ರಸ್ತಾಪ ಮಾಡ್ತಾನೆ, ಇಂತಹ ಯುದ್ಧ ಇನ್ನೊಮ್ಮೆ ನಡೆದರೆ ಜಗತ್ತು ಸರ್ವನಾಶನ ಆಗಿ ಹೋಗುತ್ತೆ, ಇಂತಹ ಮಹಾಯುದ್ಧ ನಡೀಬಾರ್ದು ಅಂತ ತಿಳ್ಕೊಂಡೇ ಈ ಎಲ್ಲ ದೇಶಗಳಿಗೂ ಒಬ್ಬ ಬಾಸ್ ಥರ ಇರಲಿ, ಆ ಬಾಸ್ ಹೇಳ್ದಂಗೆ ನಾವು ಕೇಳ್ತಾ ಇರೋಣ ಅಂತ ತಿಳ್ಕೊಂಡೇ ಒಂದು ಸಂಯುಕ್ತ ರಾಷ್ಟ್ರ ಸಂಘ ಅಥವಾ ಲೀಗ್ ಆಫ್ ನೇಷನ್ಸನ್ನು ಸ್ಥಾಪನೆ ಮಾಡಿದರು. ಅದೇನು ಮಾಡ್ತಿತ್ತು, ಎಲ್ಲ ಜಗತ್ತಿನಲ್ಲಿರೋ ಎಲ್ಲ ದೇಶಗಳನ್ನು ಕಂಟ್ರೋಲ್ನಲ್ಲಿ ತಂದಿತ್ತು. ಯಾವುದಾದ್ರು ದೇಶಗಳ ಮಧ್ಯೆ ಏನಾದ್ರು ಸಮಸ್ಯೆ ಬಂದರೆ ಲೀಗ್ ಆಫ್ ನೇಷನ್ಸ್ ಮುಂದೆ ಇಡಬೇಕು, ಅದು ಬಗೆಹರಿಸ್ತದೆ ಅಂತಿತ್ತು. ಆದರೆ ಇದು ವೈಫಲ್ಯ ಆಯಿತು. ಯಾಕಂದರೆ ದ್ವಿತೀಯ ಮಹಾಯುದ್ಧ ನಡೆಯೋದ್ರಿಂದ ಇದು ವಿಫಲ ಕಾಣ್ತು. ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಯನ್ನು ಕಾಪಾಡೋಗೋಸ್ಕರನೇ ಹುಟ್ಟಿತ್ತು ಲೀಗ್ ಆಫ್ ನೇಷನ್ಸು. ಆದರೆ ವಿಜೇತ ರಾಷ್ಟ್ರಗಳ ಪ್ರಭಾವಕ್ಕೆ ಒಳಗಾಗಿಬಿಡ್ತು. ಯಾಕಂದರೆ ಗೆದ್ದ ರಾಷ್ಟ್ರಗಳ ಕೈಗೊಂಬೆ ಆಗಿಬಿಡ್ತಿದ್ದು, ಬಲಿಷ್ಠ ರಾಷ್ಟ್ರಗಳ ಕೈಗೊಂಬೆ ಆಗಿಬಿಡ್ತು, ತನ್ನದೇ ಆದಂಥ ಸೈನ್ಯ ಕೂಡ ಹೊಂದಿರಲಿಲ್ಲ. ಅಷ್ಟೇ ಅಲ್ಲದೆ ರಚಿಸಲು ಕಾರಣವಾದದ್ದು ಯಾವುದು, ಅಮೇರಿಕಾದ ಅಂದಿನ ಅಧ್ಯಕ್ಷ ವುಡ್ರೋ ವಿಲ್ಸನ್, ಅವನೇ ಈ ರಾಷ್ಟ್ರ ಸಂಘದ ಅಧ್ಯಕ್ಷನಾಗಲಿಲ್ಲ. ಲೀಗ ಯುದ್ಧವನ್ನು ಕಾನೂನು ಬಾಹಿರ ಅಂತ ಮಾಡಲೇ ಇಲ್ಲ. ಲೀಗಿಗೆ ಬಾಯಿ ಇತ್ತೇ ಹೊರತು ಕಚ್ಚಲು ಹಲ್ಲಲೇ ಇರಲಿಲ್ಲ. ಹೀಗಾಗಿ ಸರ್ವಾಧಿಕಾರಿಗಳು ಈ ನಿಯಮವನ್ನೆಲ್ಲ ಗಾಳಿಗೆ ತೂರಿ ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ರು. ಈ ಯುದ್ಧವನ್ನು ಕಂಟ್ರೋಲ್ ಮಾಡೋದಕ್ಕೆ
ಇದಕ್ಕೆ ಲೀಗ್ ಆಫ್ ನೇಷನ್ಸ್ ಅಥವಾ ಸಂಯುಕ್ತ ರಾಷ್ಟ್ರ ಸಂಘಕ್ಕೆ ಆಗಲಿಲ್ಲ. ಹೀಗಾಗಿ ರಾಷ್ಟ್ರಸಂಘ ಅಥವಾ ಸಂಯುಕ್ತ ರಾಷ್ಟ್ರ ಸಂಘ ಅಥವಾ ಲೀಗ್ ಆಫ್ ನೇಷನ್ಸ್ ವಿಫಲತೆಯೂ ಕೂಡ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣ ಅಂತ ಹೇಳ್ಬೋದು ನಾವು. ಮೊದಲ ಮಹಾಯುದ್ಧಕ್ಕಿಂತ ಮುಂಚೆ ಗೆದ್ದ ರಾಷ್ಟ್ರಗಳು ಏನು ಮಾಡ್ತಾವೆ, ಮಿತ್ರ ರಾಷ್ಟ್ರಗಳು ಇಟ್ಲಿಯನ್ನು ತಮ್ಮ ಕಡೆಗೆ ಸೆಳೆದುಕೊಂಡಿರ್ತಾವೆ. ಇಟ್ಲಿ ಏನು ಕಂಡೀಷನ್ ಮಾಡಿರ್ತದೆ, ಕೆಲವು ಪ್ರಮುಖ ಪ್ರದೇಶಗಳು ನನಗೆ ದೊರಕ್ತಾವ ಅಂತ ಆಶೆ ಇಟ್ಕೊಂಡು ವಿಶಾಲ ಇಟ್ಲಿ ಕಂಡಂಥ ಇಟ್ಲಿ ಏನು ಮಾಡಿತ್ತು, ಮಿತ್ರ ರಾಷ್ಟ್ರಗಳೊಂದಿಗೆ ಯುದ್ಧದಲ್ಲಿ ಭಾಗಿಯಾಗಿ ಗೆದ್ದಿತ್ತು. ಗೆದ್ದಾಗ ಏನಾಗಿತ್ತು ಅಂದರೆ, ಗೆದ್ದ ರಾಷ್ಟ್ರಗಳು ಏನು ಒಂದು ಆಸೆ ತೋರಿಸಿದ್ವು, ಮೊದಲು ನಿನಗೆ ಆ ಥರ ಪ್ರದೇಶ ಕೊಡ್ತೀವಿ, ಈ ಥರ ಪ್ರದೇಶಗಳನ್ನೆಲ್ಲ ಕೊಡ್ತೀವಿ ಅಂತ. ಹಾಗಾಗಿ ಇದು ಆಮಿಷ ಒಡ್ಡಿದ್ರು. ಹೀಗಾಗಿ ಇಟ್ಲಿ ಏನು ಮಾಡಿತ್ತು, ಪ್ರಥಮ ಮಹಾಯುದ್ಧದಲ್ಲಿ ಭಾಗಿಯಾಗಿತ್ತು. ಆದರೆ ಗೆದ್ದ ನಂತರ ಏನಾಯಿತು, ಇಟ್ಲಿಗೆ ತಕ್ಕಂತೆ ನಿರೀಕ್ಷೆಗೆ ತಕ್ಕಂತೆ ಸಿಗಲಿಲ್ಲ. ವಿಶಾಲ ಇಟಲಿಯ ಕನಸನ್ನು ಕಂಡಂಥ ಇಟ್ಲಿಗೆ ನಿರಾಶೆ ಏನಾಯಿತು. ಅದಕ್ಕಾಗಿ ಶಾಂತಿ ಒಪ್ಪಂದದಿಂದ ಇದು ಬೇಜಾರಾಗಿ ಇಟ್ಲಿ ಒಪ್ಪಂದ ಸಭೆಯಿಂದ ಹೊರಗೆ ಬಂದುಬಿಡ್ತು. ಹೀಗಾಗಿ ಸರ್ವಾಧಿಕಾರಿಗಳ ಬೆಳವಣಿಗೆ ಕೂಡ ಆಯಿತು. ಲೀಗ್ ಆಫ್ ನೇಷನ್ಸ್ನ ಒಂದು ನಿಯಮಾವಳಿಗಳನ್ನ ಇಟ್ಲಿ ಗಾಳಿಗೆ ತೂರಿಬಿಡ್ತು, ಇಟ್ಲಿಯ ಮುಸೋಲಿನಿ. ಯಾಕಂತಂದರೆ ಪ್ರಥಮ ಮಹಾಯುದ್ಧದಲ್ಲಿ ಭಾಗಿಯಾಗೋದಕ್ಕೆ ಒಳ್ಳೆಯ ಒಂದು ಪ್ರದೇಶಗಳೆಲ್ಲ ಸಿಗ್ತಾವಂತ ಭಾಗಿಯಾಗಿತ್ತು ಅದು. ಆದರೆ ಗೆದ್ದ ನಂತರ ಅದಕ್ಕೆ ನಿರೀಕ್ಷೆಗೆ ತಕ್ಕಂತೆ ಪ್ಲೇಸಸ್ಗಳು ಸಿಗಲಿಲ್ಲ. ಹೀಗಾಗಿ ಇಟಾಲಿಯನಿಯರ ಅತೃಪ್ತಿಯೂ ಕೂಡ ಒಂದು ದ್ವಿತೀಯ ಮಹಾಯುದ್ಧಕ್ಕೆ ಕಾರಣ ಆಯಿತು. ನೆಕ್ಸ್ಟ್ ಒಂದು ಕಾರಣ ಅತಿ ರಾಷ್ಟ್ರೀಯತೆ ಅಂತ ಕರಿತೀವಿ ನಾವು. ಉಗ್ರ ರಾಷ್ಟ್ರೀಯ ಅಂತಲೂ ಕರಿತೀವಿ. ಉಗ್ರ ರಾಷ್ಟ್ರೀಯತೆ ಅಂತ ಅಗ್ರೆಸಿವ್ ನ್ಯಾಷನಲಿಸಮ್ ಅಂತಾರೆ ನೋಡು, ಇದು ಕೂಡ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣ ಆಯಿತು. ಪ್ರಥಮ ಮಹಾಯುದ್ಧ ನಂತರ ರಾಷ್ಟ್ರೀಯತೆ ಅಂಧತ್ವದಿಂದ ಕೂಡಿತ್ತು. ಜನಾಂಗ, ದೇಶ, ಸಂಸ್ಕೃತಿ ಬಗ್ಗೆ ಅತಿಯಾದ ಮೋಹ ಉಂಟಾಗಿತ್ತು. ಹಿಟ್ಲರ್ನು ಜರ್ಮನ್ ಜನಾಂಗದ ಬಗ್ಗೆ ಶ್ರೇಷ್ಠತೆ ಪ್ರತಿಪಾದಿಸಿದ. ಯಹೂದಿಗಳನ್ನೆಲ್ಲ ಸಾಯಿಸೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ತನ್ನ ಜನಾಂಗವನ್ನು ಜರ್ಮನ್ನಲ್ಲಿ ಹಿಟ್ಲರ್ ಬಿಟ್ಬಿಟ್ಟ, ಫ್ರೀಯಾಗಿ ಅವರಿಗೆಲ್ಲ ಹಕ್ಕುಗಳು ನೀಡಿದ. ಆದರೆ ಯಹೂದಿ ಜನಾಂಗವನ್ನೆಲ್ಲ ಚಿತ್ರಹಿಂಸೆ ಕೊಡೋಕೆ ಶುರು ಮಾಡಿಬಿಟ್ಟ. ಇದು ಕೂಡ ಇಂತಹ ಒಂದು ಉಗ್ರ ರಾಷ್ಟ್ರೀಯತೆಯು ಕೂಡ ದ್ವಿತೀಯ ಮಹಾಯುದ್ಧಕ್ಕೆ ಕಾರಣ ಆಯಿತು. ಯಾಕಂತಂದರೆ ನನ್ನ ದೇಶ ಶ್ರೇಷ್ಠ, ಬೇರೆ ದೇಶ ಕನಿಷ್ಠ, ಇದು ಉಗ್ರ ರಾಷ್ಟ್ರೀಯತೆ, ಅತಿ ರಾಷ್ಟ್ರೀಯತೆ. ಅದು ನನ್ನ ದೇಶ ತಪ್ಪು ಮಾಡಿದರೂ ಸರಿನೇ, ಬೇರೆ ದೇಶ ಸರಿ ಮಾಡಿದರೂ ಕೂಡ ತಪ್ಪೇ. ಇದು ಉಗ್ರ ರಾಷ್ಟ್ರೀಯತೆ. ಅದು ಇಟಾಲಿಯನ್ನರಲ್ಲಿ, ಬಿಳಿಯರಲ್ಲಿ ಈ ಭಾವನೆ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಈ ಭಾವನೆ ಅನ್ಯರ ಬಗ್ಗೆ ಕೀಳು ಭಾವನೆ ಬೆಳೆಸಿ ಶಸ್ತ್ರೀಕರಣಕ್ಕೆ ದಾರಿ ಮಾಡಿಕೊಟ್ಟಿದ್ದು. ಈ ಹಿಟ್ಲರ್ನ ದುರಾಕ್ರಮಣೆಗಳಿಗೆ ಜರ್ಮನ್ ಜನಾಂಗದ ಮೋಹವೇ ಕಾರಣ ಅಂತ ಹೇಳ್ಬೋದು ನಾವು. ಯಾಕಂದರೆ ತಾನು ಆರ್ಯವೈಶ್ಯದವನು, ತನ್ನ ಜನಾಂಗ ಶ್ರೇಷ್ಠ, ಯಹೂದಿಗಳು ಬೇರೆ ಜನಾಂಗದವರು ಅಂತ ಅವ್ರನ್ನೆಲ್ಲ ಊಟ ಕೊಡ್ತಿರ್ಲಿಲ್ಲ, ರೂಮ್ನಲ್ಲಿ ಕೂಡಿ ಹಾಕಿ ಅವ್ರನ್ನ ಚಿತ್ರಹಿಂಸೆ ಕೊಡ್ತಿದ್ದ, ಸಾಯಿಸ್ತಾ ಇದ್ದ, ನೀವು ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ. ಈ ಥರ ಅತಿ ರಾಷ್ಟ್ರೀಯತೆ ಅನ್ನೋದು ಕೂಡ ಒಂದು ದ್ವಿತೀಯ ಮಹಾಯುದ್ಧಕ್ಕೆ ಕಾರಣ ಆಯಿತು. ಹಾಗಾದರೆ ನೆಕ್ಸ್ಟ್ ಒಂದು ತತ್ಕ್ಷಣದ ಕಾರಣಗಳು. ತತ್ಕ್ಷಣದ ಕಾರಣ ಅಂದರೆ ಏನು, ಇಮಿಡಿಯೇಟ್ ಕಾಸಸ್. ಈಗ ಸಾಕಷ್ಟು ದೇಶಗಳ ಮಧ್ಯೆ ವೈರತ್ವ ಸ್ಟಾರ್ಟ್ ಆಗಿದೆ, ವೈರತ್ವ ಇದೆ. ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಾಗಲ್ಲ. ಶಸ್ತ್ರಾಸ್ತ್ರಗಳಲ್ಲಿ ಪೈಪೋಟಿ ನಡೆದಿದೆ, ಮುಖ ನೋಡ್ರೆ ಆಗಲ್ಲ. ಆದರೆ ಯುದ್ಧ ಸ್ಟಾರ್ಟ್ ಆಗಿಲ್ಲ. ಯುದ್ಧ ಸ್ಟಾರ್ಟ್ ಆಗೋಕ್ಕೆ ಏನು ತಕ್ಷಣ ಕಾರಣ ಆಗಿರ್ತೈತೋ ಅದಕ್ಕೆ ತತ್ಕ್ಷಣದ ಕಾರಣ ಅಂತೀವಿ. ಈಗ ಪಕ್ಕದ ಮನೆಯವರು ನಿಮಗೆ ಆಗ್ತಾ ಇರೋದಿಲ್ಲ, ಅವ್ರ ಮುಖ ಹಾಕ್ಕೊಂಡ್ರೆ ನಿಮಗಾಗಲ್ಲ, ನಿಮ್ಮ ಮುಖ ಹಾಕೊಂಡ್ರೆ ಅವ್ರಿಗೆ ಆಗಲ್ಲ. ಫುಲ್ಲು ಯಾವ್ದಾರ ಒಂದು ಇದ್ರಾಗ ಸಿಗಲಿ ಹಾಕ್ಕೊಂಡು ರುಬ್ತೀನಿ ಅಂತ ಕಾಯ್ತಾ ಇರ್ತಾರೆ. ಆದರೆ ಜಗಳ ಸ್ಟಾರ್ಟ್ ಆಗಿರೋಂಗಿಲ್ಲ. ನೀವು ಏನಾದ್ರು ಕಸ ತೊಗೊಂಡು ಹೋಗಿ ಅವ್ರ ಮನೆ ಮುಂದೆ ಚೆಲ್ಲಿ, ಕಸ ಚೆಲ್ತೀಯ ನಮ್ಮ ಮುಂದೆ ಅಂತ ಹಳೆ ಶೇಡನ್ನೆಲ್ಲ ತೊಗೊಂಡು ಹೋಗಿ ಹಾಕ್ಕೊಂಡು ರುಬ್ಬಲ್ಲ. ಅವರು ಹಿಂದಿನ ಜುಟ್ಲ ಹಿಡ್ಕೊಂಡು ಹೋಗಿ ರುಬ್ಬಕ್ಕೆ ಶುರು ಮಾಡಿಬಿಡ್ತಾರೆ. ಅದು ತತ್ಕ್ಷಣದ ಅಲ್ಲಿ ಮೊದಲಿಂದ ವೈರತ್ವ ಇತ್ತು, ಜಗಳ ಆಗಿರಲಿಲ್ಲ ಅವ್ರಿಗೆ ನಿಮಗೆ. ಆದರೆ ನೀವು ಕಸ ಚೆಲ್ಲಿದ್ದು ಏನಾಯಿತು, ತತ್ಕ್ಷಣದ ಕಾರಣ ಆಯಿತು. ಅವಾಗ ಜಗಳ ಸ್ಟಾರ್ಟ್ ಆಯ್ತಲ್ಲ. ಹಾಗೆ ಇಲ್ಲಿ ದೇಶಗಳ ಮಧ್ಯೆ ವೈರತ್ವ ಇತ್ತು, ಆದರೆ ಯುದ್ಧ ಸ್ಟಾರ್ಟ್ ಆಗಿರಲಿಲ್ಲ. ಹಾಗಾದರೆ ಯುದ್ಧ ಸ್ಟಾರ್ಟ್ ಆಗೋಕ್ಕೆ ಅಲ್ಲಿ ಕಸ ಹೆಂಗೆ ಚೆಲ್ಲಿರಲ್ಲ, ಇಲ್ಲಿ ಯಾರು ಕಸ ಚೆಲ್ಲರು ಅಂತ ನಾವು ನೋಡ್ಕೊಂಡು ಬರೋಣ. ಇಲ್ಲಿ ನೀವು ಮ್ಯಾಪಲ್ಲಿ ತೋರಿಸ್ತೀನಿ, ಜರ್ಮನಿ ಇದೆ ನೋಡಿ. ಇಲ್ಲಿ ಈ ಜರ್ಮನಿ ಏನು ಮಾಡುತ್ತೆ, ಪೋಲ್ಯಾಂಡನ್ನು ಸಂಪರ್ಕ ಮಾಡೋದಕ್ಕೋಸ್ಕರ ಅದು ಇಲ್ಲಿ ಬಾಲ್ಟಿಕ್ ಸಮುದ್ರ ಬರುತ್ತೆ. ಈ ಬಾಲ್ಟಿಕ್ ಸಮುದ್ರದ ಮೂಲಕ ಇಲ್ಲಿ ಡಾಂಜಿಂಗ್ ಅಂತ ಸಿಟಿ ಬರುತ್ತೆ. ಈ ಬಾಲ್ಟಿಕ್ ಸಮುದ್ರದ ಮೂಲಕವಾಗಿ ಡಾಂಜಿಂಗ್ ಸಿಟಿಯನ್ನು ನನಗೆ ಕೊಡು, ಆಮೇಲೆ ಪೋಲ್ಯಾಂಡ್ ಸಂಪರ್ಕ ಮಾಡೋದಕ್ಕೆ. ಇದು ಜರ್ಮನಿ ಪೋಲ್ಯಾಂಡ್ಗೆ ಹೋಗಬೇಕು. ಆದರೆ ಯಾವ ಮಾರ್ಗ ಮೂಲಕವಾಗಿ ಹೋಗುತ್ತೆ, ಬಾಲ್ಟಿಕ್ ಸಮುದ್ರದ ಮೂಲಕ, ಡ್ಯಾನ್ಜಿಂಗ್ ಸಿಟಿಯ ಮೂಲಕ ಪೋಲ್ಯಾಂಡ್ ಸಂಪರ್ಕ ಮಾಡೋದಕ್ಕೆ ನನಗೆ ದಾರಿ ಕೊಡು ಅಂತ ಜರ್ಮನಿ ಯಾರನ್ನು ಕೇಳುತ್ತೆ, ಪೋಲ್ಯಾಂಡನ್ನು ಕೇಳುತ್ತೆ. ನಿಮಗೆ ಬೇರೆ ಮ್ಯಾಪಲ್ಲಿ ತೋರಿಸ್ತೀನಿ, ಅರ್ಥ ಆಗುತ್ತೆ. ಇಲ್ಲಿದೆ ನೋಡಿ, ಇದು ಪೋಲ್ಯಾಂಡು, ಇಲ್ಲಿ ಜರ್ಮನಿ ಇದೆ, ಇದು ಬಾಲ್ಟಿಕ್ ಸಮುದ್ರ ಇದೆ. ಇಲ್ಲಿ ಈ ಜರ್ಮನಿ ಏನು ಮಾಡುತ್ತೆ,
ಪೋಲ್ಯಾಂಡನ್ನು ಸಂಪರ್ಕ ಮಾಡಬೇಕಾಗಿದೆ. ಆದರೆ ಯಾವ ಮಾರ್ಗವಾಗಿ ಕೇಳ್ತಾ ಇದೆ ದಾರಿಯನ್ನು? ಬಾಲ್ಟಿಕ್ ಸಮುದ್ರದ ಮೂಲಕ. ಇಲ್ಲಿ ಡಾಂಜಿಂಗ್ ಸಿಟಿ ಇದೆ ನೋಡಿ, ಈ ಡಾಂಜಿಂಗ್ ದೊಡ್ಡ ಸಿಟಿ, ಸಂಪದ್ಭರಿತ ಸಿಟಿನ ನನಗೆ ಕೊಡು, ಹಿಂಗೆ ನನಗೆ ದಾರಿ ಕೊಡು ಹೋಗೋದಕ್ಕೆ ಅಂತ ಪೋಲ್ಯಾಂಡನ್ನು ಕೇಳ್ತದೆ ಜರ್ಮನಿ. ಆದರೆ ಪೋಲ್ಯಾಂಡು ಜರ್ಮನಿಯ ಬೇಡಿಕೆಯನ್ನು ತಿರಸ್ಕರಿಸಿಬಿಟ್ಟಾಗ ಜರ್ಮನಿ ಏನು ಮಾಡುತ್ತೆ, 1939 ಸೆಪ್ಟೆಂಬರ್ 1 ಜರ್ಮನಿ ಯಾವುದೇ ಮುನ್ನೆಚ್ಚರಿಕೆ ನೀಡದೇ ಪೋಲ್ಯಾಂಡ್ ಮೇಲೆ ದಾಳಿ ಮಾಡಿಬಿಡುತ್ತೆ. ಈ ಪೋಲ್ಯಾಂಡ್ ಮೇಲೆ ದಾಳಿ ಮಾಡಿದಾಗ ಈ ಫ್ರಾನ್ಸ್ ಇದೆ ನೋಡಿ, ಇಲ್ಲಿ ಫ್ರಾನ್ಸು ಮತ್ತು ಬ್ರಿಟನ್ನು ಎರಡೂ ಏನು ಮಾಡ್ತವೆ, ಜರ್ಮನಿಗೆ ವಾರ್ನ್ ಮಾಡ್ತವೆ. ನಿನ್ನ ಸೈನ್ಯವನ್ನು ಕರ್ಕೊಂಡು ಪೋಲ್ಯಾಂಡಿನಿಂದ ಕಾಲು ಕಿತ್ಕೊಂಡು ಹೊರಗಡೆ ಹೋಗು, ಪೋಲ್ಯಾಂಡ್ ಮೇಲೆ ದಾಳಿ ಮಾಡಬೇಡ ಅಂತ ವಾರ್ನ್ ಮಾಡುತ್ತೆ. ಆದರೆ ಹಿಟ್ಲರ್ ಈ ಒಂದು ಫ್ರಾನ್ಸು ಮತ್ತು ಈ ಬ್ರಿಟನ್ ಎರಡೂ ಮಾತುಗಳು ಕೇಳೋದಿಲ್ಲ. ಕೇಳದೇ ಇದ್ದಾಗ ಏನು ಮಾಡ್ತವೆ, ಫ್ರಾನ್ಸು ಮತ್ತು ಬ್ರಿಟನ್ ಎರಡೂ ಕೂಡಿ ಜರ್ಮನಿ ಮೇಲೆ ಯುದ್ಧ ಸಾರಿಬಿಡ್ತವೆ. ಇಲ್ಲಿಗೆ ಯುದ್ಧ ಸ್ಟಾರ್ಟ್ ಆಗಿಬಿಡುತ್ತೆ. ಇದಕ್ಕೆ ತತ್ಕ್ಷಣದ ಕಾರಣ ಅಂತ ಹೇಳ್ತೀವಿ ನಾವು. ಇಲ್ಲಿ ನೋಡಿ, ಇನ್ನೊಮ್ಮೆ ಹೇಳ್ತೀನಿ. ಜರ್ಮನಿ ಪೋಲ್ಯಾಂಡ್ ಹೋಗೋಕೆ ದಾರಿ ಕೇಳುತ್ತೆ. ದಾರಿ ಕೇಳಿದಾಗ ಯಾವುದ್ರ ಮುಖಾಂತರವಾಗಿ, ಬಾಲ್ಟಿಕ್ ಸಮುದ್ರದ ಮುಖಾಂತರವಾಗಿ, ಡಾಂಜಿಂಗ್ ಸಿಟಿಯ ಮುಖಾಂತರವಾಗಿ ಪೋಲ್ಯಾಂಡ್ಗೆ ಹೋಗ್ಬೇಕಂಥದ್ದು. ಅವೆಲ್ಲ ಸಂಪದ್ಭರಿತ ಪ್ರದೇಶ ಆದಂಥ ಡಾಂಜಿಂಗ್ ಸಿಟಿ ನನಗೆ ಕೊಡು ಅಂತ ಕೇಳುತ್ತೆ. ಆದರೆ ಪೋಲ್ಯಾಂಡ್ ತಿರಸ್ಕರಿಸಿಬಿಡುತ್ತೆ. ಆವಾಗ ಜರ್ಮನಿ ಏನು ಮಾಡುತ್ತೆ, ಪೋಲ್ಯಾಂಡ್ ಮೇಲೆ ದಾಳಿ ಮಾಡುತ್ತೆ. ಆವಾಗ ಫ್ರಾನ್ಸು ಮತ್ತು ಇಂಗ್ಲೆಂಡ್ ಏನು ಮಾಡ್ತಾರೆ, ನಿನ್ನ ಸೈನ್ಯ ಕರ್ಕೊಂಡು ಸೀದಾ ಬಾಯಿ ಮುಚ್ಕೊಂಡು ವಾಪಸ್ ಹೋಗು ಅಂತ ಹೇಳ್ತದೆ. ಆದರೆ ಜರ್ಮನಿ ಕೇಳೋದಿಲ್ಲ. ಅದಕ್ಕಾಗಿ ಜರ್ಮನಿ ಮೇಲೆ ಫ್ರಾನ್ಸು ಮತ್ತು ಇಂಗ್ಲೆಂಡು ಯುದ್ಧ ಸಾರಿಬಿಡ್ತಾವ. ಇವಾಗಿಂದ ಯುದ್ಧ ಸ್ಟಾರ್ಟ್ ಆಗಿಬಿಡುತ್ತೆ. ಇದಕ್ಕೆ ತತ್ಕ್ಷಣದ ಕಾರಣ ಅಂತ ಕರಿತೀವಿ ನಾವು. ಇಲ್ಲಿ ನೋಡಿ, ಪೋಲ್ಯಾಂಡಿನ ಗಡಿ ದಾಟ್ತಾ ಇದ್ದಾರೆ ಸೈನಿಕರು. ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಗಡಿ ದಾಟಬೇಕು ಅಂತಂದರೆ ಪರ್ಮಿಷನ್ ತೊಗೋಬೇಕು. ಆಕ್ರಮಣಶೀಲವಾಗಿ ಗಡಿಯನ್ನು ದಾಟ್ತಾ ಇದ್ದಾರೆ ಸೈನಿಕರು, ಜರ್ಮನಿ ಸೈನಿಕರು. ಈಗ ನೋಡಿ, ಎರಡು ಪಡೆ ಅದು, ಫ್ರಾನ್ಸು ಬ್ರಿಟನ್ನು ಜರ್ಮನಿ ಮೇಲೆ ಯುದ್ಧ ಸಾರಿಬಿಟ್ಟವೆ. ಫ್ರಾನ್ಸು ಯಾವ ಗ್ರೂಪ್ನಲ್ಲಿದೆ, ದಿ ಅಲೈಸ್ ಅಂತ ಗ್ರೂಪ್, ಮಿತ್ರ ರಾಷ್ಟ್ರಗಳು ಅಂತ ಕನ್ನಡದಲ್ಲಿ ಕರಿತೀವಿ. ಇನ್ನೊಂದು ಗ್ರೂಪ್ ಯಾವುದು, ದಿ ಆಕ್ಸಿಸ್ ಪವರ್ ಅಂತ, ಶತ್ರು ರಾಷ್ಟ್ರಗಳು. ಮಿತ್ರ ರಾಷ್ಟ್ರಗಳು, ಶತ್ರು ರಾಷ್ಟ್ರಗಳು ಅಂತ ಎರಡು ಬಣ ಅದು. ಎರಡು ಬಣದಲ್ಲಿ ಈಗ ಜರ್ಮನಿ ಒಂದು ಕಡೆ ಇದೆ, ಫ್ರಾನ್ಸ್ ಬ್ರಿಟನ್ ಒಂದು ಕಡೆ ಇದೆ. ಈ ಫ್ರಾನ್ಸು ಬ್ರಿಟನ್ ಎರಡು ಜರ್ಮನಿ ಮೇಲೆ ಯುದ್ಧ ಸಾರಿದ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಈಗ ನಾವು ನೆಕ್ಸ್ಟ್ ಹೋಗೋಣ, ಯುದ್ಧ ಹೇಗೆ ನಡೀತದೆ, ಮುಂದೆ ಏನಾಗುತ್ತೆ ಅಂತ. ಈ ಜರ್ಮನಿ ಯುದ್ಧದಲ್ಲಿ ಫುಲ್ಲು ಮುನ್ನುಗ್ಗಕ್ಕೆ ಸ್ಟಾರ್ಟ್ ಮಾಡ್ತದೆ ಜರ್ಮನಿ. ಯಾಕಂತಂದರೆ ಪೋಲ್ಯಾಂಡ್ ಮೇಲೆ ದಾಳಿ ಮಾಡಬೇಡ ಅಂತ ಫ್ರಾನ್ಸು ಇಂಗ್ಲೆಂಡ್ ಹೇಳಿದ್ರು ಕೂಡ ಜರ್ಮನಿ ಕೇಳಲ್ಲ, ಫುಲ್ಲು ದಾಳಿ ಮಾಡ್ತದೆ. ಅದ್ರ ಜೊತೆ ರಷ್ಯಾ ಕೂಡ ದಾಳಿ ಮಾಡುತ್ತೆ ಪೋಲ್ಯಾಂಡ್ ಮೇಲೆ. ಜರ್ಮನಿ ಮತ್ತು ರಷ್ಯಾ ಎರಡೂ ಕೂಡಿ ದಾಳಿ ಮಾಡ್ತಾವ. ಆವಾಗ ಜರ್ಮನಿ ಮತ್ತು ರಷ್ಯಾ ಎರಡೂ ಕೂಡ ಒಂದು ಒಪ್ಪಂದ ಮಾಡ್ಕೊತವೆ. ನನ್ನ ಮೇಲೆ ಯಾವುದಾದ್ರು ದೇಶ ಅಟ್ಯಾಕ್ ಮಾಡಿದರೆ ನೀನು ನನಗೆ ಸಹಾಯಕ್ಕೆ ಬರಬೇಕು, ನಿನ್ನ ಮೇಲೆ ಯಾವುದಾದ್ರು ದೇಶ ಅಟ್ಯಾಕ್ ಮಾಡಿದರೆ ನಾನು ನಿನಗೆ ಸಹಾಯಕ್ಕೆ ಬರ್ತೀನಿ ಅಂತ 1939 ಒಂದು ಒಪ್ಪಂದ ಮಾಡ್ಕೊತವೆ. ಒಪ್ಪಂದ ಮಾಡಿಕೊಂಡು ಪೋಲ್ಯಾಂಡನ್ನು ಇಬ್ಬರು ಹಂಚ್ಕೊಂಡು ಬಿಡೋಣ ಅಂತ ಮಾತಾಡ್ಕೊತವೆ. ಆಗ ಜರ್ಮನಿಯಲ್ಲಿ ಈ ಪೋಲ್ಯಾಂಡನ್ನೆಲ್ಲ ವಶಪಡಿಸ್ಕೊಂಡು ಮುನ್ನುಗ್ತಾ ಇರ್ತದೆ. ಅದೇ ರೀತಿ 1940 ಏನು ಮಾಡುತ್ತಂತಂದರೆ ಇದು ಜರ್ಮನಿ ನಾರ್ವೆ, ಸ್ವೀಡನ್ನು, ಹಾಲೆಂಡು, ಬೆಲ್ಜಿಯಂ ಎಲ್ಲನೂ ಈ ಪ್ರದೇಶಗಳನ್ನೆಲ್ಲ ವಶಪಡಿಸ್ಕೊಂಡು ಬಿಡ್ತದೆ ಜರ್ಮನಿ. ವಶಪಡಿಸ್ಕೊಂಡು ಏನು ಮಾಡ್ತದೆ ಅಂತಂದರೆ ಫುಲ್ಲು ಯುದ್ಧದಲ್ಲಿ ಮುನ್ನುಗ್ತಾ ಇದೆ. ಪೋಲ್ಯಾಂಡ್ ದಾಳಿ ಆಯಿತು, ಆಮೇಲೆ ಸ್ವೀಡನ್ನು, ನಾರ್ವೆ, ಬೆಲ್ಜಿಯಂ ಎಲ್ಲನೂ ವಶಪಡಿಸ್ಕೊಂಡು ಬಿಡ್ತು. ಯಾಕಂದರೆ ಜರ್ಮನಿಯಲ್ಲಿ ಕ್ಷಿಪಣಿ, ಅತ್ಯಾಧುನಿಕ ಬಾಂಬ್ಗಳು, ಯುದ್ಧ ಟ್ಯಾಂಕರ್ಗಳನ್ನ ಎಲ್ಲ ಇಟ್ಕೊಂಡು ಬಿಟ್ಟಿತ್ತದು. ಹೀಗಾಗಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಉಪಯೋಗಿಸಿ ಯುದ್ಧದಲ್ಲಿ ಮುನ್ನಡೆ ಸಾಗಿಸ್ತಾ ಇದ್ದ ಜರ್ಮನಿ ಹಿಟ್ಲರ್. ಇದಕ್ಕೆ ಜರ್ಮನಿಯ ಮಿಂಚಿನ ದಾಳಿ ಕಾರ್ಯಾಚರಣೆ ಅಂತ ಕೂಡ ಕರೀತಾರೆ. ಯಾಕಂದರೆ ಎಲ್ಲ ದೇಶಗಳನ್ನು ಗೆಲ್ಲುತ್ತಾ ಹೋಗ್ತಾ ಇದ್ದಾನೆ. ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ಆಧುನಿಕ ಒಂದು ಬಾಂಬ್ಗಳು, ಯುದ್ಧ ವಿಮಾನಗಳೆಲ್ಲ ಅದರ ಹತ್ರ ಇದ್ದಾವೆ. ಆಮೇಲೆ ನಂತರ ಏನು ಮಾಡುತ್ತೆ ಅಂತಂದರೆ ಜರ್ಮನಿ ಫ್ರಾನ್ಸನ್ನು 3 ಕಡೆಯಿಂದ ದಾಳಿ ಮಾಡುತ್ತೆ. ಇಲ್ಲಿ ಈ ಕಡೆ ಒಂದು ಕಡೆ, ಈ ಕಡೆಯಿಂದ ಒಂದು ಕಡೆ, ಈ ಕಡೆಯಿಂದ 3 ಕಡೆಯಿಂದ ಫ್ರಾನ್ಸನ್ನು ದಾಳಿ ಮಾಡ್ತದೆ. ದಾಳಿ ಮಾಡಿದಾಗ ಫ್ರಾನ್ಸು ಶರಣಾಗಿಬಿಡುತ್ತೆ. ಶರಣಾದಾಗ ಇವಾಗ ಫ್ರಾನ್ಸು ಮತ್ತು ಇಂಗ್ಲೆಂಡ್ ಕೂಡೇ ಈ ಜರ್ಮನಿ ಮೇಲೆ ದಾಳಿ ಮಾಡ್ತಾಯಿದ್ದು. ಈಗ ಫ್ರಾನ್ಸ್ ಶರಣಾದಾಗ ಈಗ ಇಂಗ್ಲೆಂಡ್ ಏನಾಯಿತು, ಏಕಾಂಗಿ ಆಗಿ ಹೋಗಿಬಿಡ್ತು. ಇಂಥ ಟೈಮ್ನಾಗ ಏನಾಗುತ್ತಂತಂದರೆ ಇಲ್ಲಿ ಡಂಕೀರ್ಕ್ ಅಂತಿದೆ, ತೋರಿಸ್ತೀನಿ ನಿಮಗೆ ಮ್ಯಾಪಲ್ಲಿ. ಇಲ್ಲಿದೆ ನೋಡಿ ಡಂಕೀರ್ಕ್. ಈ ಡಂಕೀರ್ಕ್ನಲ್ಲಿ ಇಂಗ್ಲೆಂಡ್ ಸೈನ್ಯ ಇರುತ್ತಾ. ಈಗ ಇಡೀ ಫ್ರಾನ್ಸನ್ನೇ ಶರಣಾಗಿಬಿಟ್ಟಿದೆ ಅಂತಂದರೆ ಇನ್ನು ನಮ್ಮ ಸೈನಿಕರಿಗೆ ಅಪಾಯ ಖಚಿತ ಅಂತ ಅಂದಿನ ಇಂಗ್ಲೆಂಡ್ನ ಅಧ್ಯಕ್ಷ ಚಾಣಾಕ್ಷತನನ್ನು ಉಪಯೋಗಿಸಿ ಈ ಡಂಕೀರ್ಕ್ನಲ್ಲಿರ್ತಕ್ಕಂಥ ಇಂಗ್ಲೆಂಡ್ ಸೈನ್ಯನ ವಾಪಸ್ ಕರೆಸ್ಕೊಂಡ್ಬಿಟ್ಟ. ಆದರೂ ಕೂಡ ಇಂಗ್ಲೆಂಡ್ ಮೇಲೂ ಕೂಡ 1940 ಜರ್ಮನಿ ದಾಳಿ ಮಾಡುತ್ತೆ, ವೈಮಾನಿಕ ದಾಳಿ ಮಾಡುತ್ತೆ. ಯಾಕಂದರೆ ಅದು ಕಡಲ ರಾಣಿ, ಸುತ್ತಮುತ್ತಲೂ ಸಮುದ್ರ ಇದೆಯಲ್ಲ, ಡೈರೆಕ್ಟಾಗಿ ಹೋಗಿ ಯುದ್ಧ ಮಾಡೋಕ್ಕಾಗಲ್ಲ. ವೈಮಾನಿಕ ದಾಳಿ ಮಾಡುತ್ತೆ. ಅಲ್ಲಿಯೂ ಕೂಡ ಸಾಕಷ್ಟು
ಬ್ರಿಟನ್ನಲ್ಲಿ ಸಾಕಷ್ಟು ಲಾಸ್ ಆಗುತ್ತೆ, ಸಾಕಷ್ಟು ಸೈನಿಕರು ಮತ್ತು ಜನಸಾಮಾನ್ಯರು ಕೂಡ ಸಾಯ್ತಾರಲ್ಲಿ. ಹೀಗಾಗಿ ಇದನ್ನು ಬ್ರಿಟನ್ ಯುದ್ಧ ಅಂತ ಕೂಡ ಕರೀತಾರೆ. ಈಗ ಬ್ರಿಟನ್ ಕೂಡ ಏಕಾಂಗಿ ಆಗಿಬಿಟ್ಟಿದೆ, ಯಾಕಂದರೆ ಫ್ರಾನ್ಸ್ ಕೂಡ ಸೋತು ಶರಣಾಗಿಬಿಟ್ಟಿದೆ. ಹೀಗಾಗಿ ಅಷ್ಟೇ ಅಲ್ಲದೆ ಏನಾಗುತ್ತಂತಂದರೆ ಜರ್ಮನಿ ಮುನ್ನುಗ್ತಾನೆ ಇದೆ. ನೆಕ್ಸ್ಟ್ ಏನು ಮಾಡ್ತಾನಂತಂದರೆ ಜರ್ಮನಿ ಈ ಹಿಟ್ಲರ್ ಏನು ಮಾಡ್ತಾನಂತಂದರೆ 1941ರಲ್ಲಿ ಬಾಲ್ಕನ್ ರಾಜ್ಯಗಳ ಕಡೆ ಹೋಗಿಬಿಡ್ತಾನೆ. ಬಾಲ್ಕನ್ ರಾಜ್ಯದಲ್ಲಿ ಹೋಗಿ ಈ ಗ್ರೀಸು, ಆಮೇಲೆ ಬಲ್ಗೇರಿಯಾ ಮತ್ತು ಹಂಗೇರಿ, ಯುಗೋಸ್ಲಾವಿಯಾ, ರುಮೇನಿಯಾ ಇವನ್ನೆಲ್ಲ ವಶಪಡಿಸ್ಕೊತಾನೆ. ಇಲ್ಲಿ ನೋಡಿ, ಗ್ರೀಸು, ಬಲ್ಗೇರಿಯಾ, ರುಮೇನಿಯಾ, ಹಂಗೇರಿಯಾ, ಯುಗೋಸ್ಲಾವಿಯಾ ಈ ಥರ ಎಲ್ಲ ಒಂದು ಬಾಲ್ಕನ್ ದೇಶಗಳನ್ನೆಲ್ಲ ವಶಪಡಿಸ್ಕೊಂಡ್ಬಿಡ್ತಾನೆ. ಈ ಬಾಲ್ಕನ್ ದೇಶಗಳ ಮೇಲೆ ರಷ್ಯಾ ಪ್ರೀತಿ ಇತ್ತು. ಯಾಕಂತಂದರೆ ಇಲ್ಲಿ ಬಾಲ್ಕನ್ ರಾಷ್ಟ್ರಗಳಿರೋ ಧರ್ಮ ಮತ್ತು ರಷ್ಯಾದ ಧರ್ಮ ಒಂದೇ ಆಗಿರೋದ್ರಿಂದ ಇದರ ಕಷ್ಟ ನೋವುಗಳನ್ನೆಲ್ಲ ರಷ್ಯಾ ನೋಡ್ಕೊತಾ ಇತ್ತು. ಇವ್ರ ಮೇಲೇ ಯುದ್ಧ ಸಾರಿದ್ರಿಂದ ರಷ್ಯಾಗೆ ಕೋಪ ಬಂದುಬಿಡ್ತು. ಇವರು ಯಾಕಂತಂದರೆ ಮೊದಲು ಒಂದು ಒಪ್ಪಂದ ಮಾಡ್ಕೊಂಡಿದ್ದಾರೆ. ನಿಮಗಾಗಲೇ ಇಲ್ಲಿ ಫಸ್ಟ್ ಜರ್ಮನಿ ಪೋಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡುವಾಗ ರಷ್ಯಾ ಮತ್ತು ಜರ್ಮನಿ ಇಬ್ಬರು ಒಪ್ಪಂದ ಮಾಡ್ಕೊಂಡಿದ್ರು. ಆದರೆ ಇಲ್ಲಿ ಬಾಲ್ಕನ್ ದೇಶಗಳ ಮೇಲೇ ತನ್ನ ಧರ್ಮದವ್ರ ಮೇಲೇ ಯುದ್ಧ ಮಾಡ್ತಿದ್ದಾನೆ ಈ ಜರ್ಮನಿ ಹಿಟ್ಲರ್ ಅಂತ ತಿಳ್ಕೊಂಡು ರಷ್ಯಾ ಇದ್ರ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತು. ಕೋಪ ಮಾಡ್ಕೊಂಡಾಗ ಈ ಜರ್ಮನಿ ಹಿಟ್ಲರ್ ರಷ್ಯಾದ ಮೇಲೂ ಕೂಡ ದಾಳಿ ಮಾಡೋಕ್ಕೆ ಶುರು ಮಾಡಿಬಿಟ್ಟ. ರಷ್ಯಾದ ಮೇಲೂ ದಾಳಿ ಮಾಡಿದಾಗ ಇಲ್ಲಿ ಅಮೇರಿಕಾ ಮತ್ತು ಬ್ರಿಟನ್ ಏನು ಮಾಡ್ತವೆ, ರಷ್ಯಾಕ್ಕೆ ಹೆಲ್ಪ್ ಮಾಡಿಬಿಡ್ತಾವೆ. ಈ ರಷ್ಯಾಕ್ಕೆ ಏನೇನು ಬೇಕೋ, ಈ ಜರ್ಮನಿ ಹೋಗಿ ರಷ್ಯಾದ ಮೇಲೂ ದಾಳಿ ಮಾಡೋಕ್ಕೆ ಶುರು ಮಾಡಿಬಿಟ್ನಲ್ಲ ಸೈನಿಕರನ್ನ ಕರ್ಕೊಂಡೋಗಿ ಹಿಟ್ಲರು, ಆವಾಗ ರಷ್ಯಾಕ್ಕೆ ಅಮೇರಿಕಾ ಮತ್ತು ಇಂಗ್ಲೆಂಡು ಸಹಾಯ ಮಾಡ್ತಾವೆ. ಏನೇನು ಬೇಕೋ ಸೈನಿಕರನ್ನ, ಆಮೇಲೆ ಯುದ್ಧ ಟ್ಯಾಂಕರ್ಗಳನ್ನ, ಆಧುನಿಕ ಶಸ್ತ್ರಾಸ್ತ್ರಗಳನ್ನ, ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು, ಎಲ್ಲ ಥರಗಳಿಂದ ರಷ್ಯಾಕ್ಕೆ ಸಹಾಯ ಮಾಡೋದ್ರಿಂದ ರಷ್ಯಾದಿಂದ ಜರ್ಮನಿಯನ್ನು ಓಡಿಸೋದಕ್ಕೆ ರಷ್ಯಾ ಪ್ರಯತ್ನ ಮಾಡ್ತು. ಹಿಮ್ಮೆಟ್ಟಿಸ್ಕೊಂಡು ಹೋಗಿ ರಷ್ಯಾದಿಂದ ಜರ್ಮನಿಯನ್ನು ಹೊರಗೆ ಹಾಕಿಬಿಡ್ತು. ಇಷ್ಟಾದರೂ ಜರ್ಮನಿ ಕುಂದಲೇ ಇಲ್ಲ. ಒಂದು ಹೆದರದೆ ಮಾಡದೆ ಮುನ್ನುಗ್ತಾ ಇತ್ತು ಜರ್ಮನಿ. ಆದರೆ ಈ ಒಂದು ದ್ವಿತೀಯ ಮಹಾಯುದ್ಧದಲ್ಲಿ ಆರಂಭದಿಂದ ಜರ್ಮನಿ ಗೆಲ್ಲುತ್ತಲೇ ಮುನ್ನುಗ್ತಾನೆ ಹೋಗ್ತಾ ಇದೆ. ಎಲ್ಲನೂ ಬಲಿಷ್ಠ ರಾಷ್ಟ್ರವಾದಂಥ ಫ್ರಾನ್ಸನ್ನು ಶರಣಾಗಿದೆ. ಆಮೇಲೆ ಇದರಲ್ಲಿ ಏನಾಗಿತ್ತು ಅಂದರೆ ಪ್ರಮುಖವಾಗಿ ಇಷ್ಟೊಂದು ಗೆಲ್ತಾ ಹೋಗ್ತಾ ಇದೆ ಅಂತ ತಿಳ್ಕೊಂಡು ಈ ಒಂದು ಇಟ್ಲಿ ಇದೆ ನೋಡಿ, ಈ ಇಟ್ಲಿ ಕೂಡ ಪ್ರಭಾವಿತನಾಗಿ ಜರ್ಮನಿ ಜೊತೆ ಸೇರ್ಕೊಂಡು ಬಿಟ್ಟಿತ್ತು. ಯಾಕಂದ್ರೆ ಜರ್ಮನಿ ಇಷ್ಟೊಂದು ಗೆಲ್ತಾ ಇದೆ ಅಂದರೆ ನಾ ಜರ್ಮನಿ ಜೊತೆ ಸೇರಿಕೊಂಡ್ರೆ ನನಗೂ ಸಂಪದ್ಭರಿತ ಪ್ರದೇಶಗಳು ಸೇರ್ಬೋದು, ವಿಶಾಲವಾದಂಥ ಇಟ್ಲಿ ನಿರ್ಮಾಣ ಮಾಡ್ಕೋಬಹುದು, ಸಾಮ್ರಾಜ್ಯ ಸ್ಥಾಪನೆ ಮಾಡ್ಕೋಬೋದು ಅಂತ ಆಸೆ ಇಟ್ಕೊಂಡು ಏನು ಮಾಡ್ತು, ಜರ್ಮನಿ ಜೊತೆ ಇಟ್ಲಿ ಕೂಡ ಸೇರ್ಕೊಂಡಿತ್ತು. ಆದರೆ ಇಂಥ ಮುನ್ನುಗ್ತಾ ಇರೋ ಟೈಮಲ್ಲಿ ಒಂದು ತಿರುವು ಅಂತಾರಲ್ಲ, ತಿರುವು ಪಡ್ಕೊಂಡ್ಬಿಡ್ತು. ಎರಡನೇ ಮಹಾಯುದ್ಧದ ಹಣೆ ಬರವನ್ನೇ ಬದಲಿಸಿದ್ದು ಪರ್ಲ್ ಹಾರ್ಬರ್ ಘಟನೆ ಸ್ನೇಹಿತರೆ. ನಿಮಗೆ ಹೇಳ್ತೀನಿ, ಇಲ್ಲಿ ನೋಡಿ, ಫ್ರಾನ್ಸ್ ಬ್ರಿಟನ್ ಅಷ್ಟೇ ಇದ್ದು ಮೊದಲು. ಈಗ ರಷ್ಯಾ ಕೂಡ ಯಾಕೆ ಸೇರ್ಕೊತಿದ್ರಲ್ಲಿ ಅಂತಂದರೆ ಜರ್ಮನಿ ಇವು ಒಂದು ಬಾಲ್ಕನ್ ರಾಜ್ಯಗಳ ಮೇಲೆ ಹಿಟ್ಲರ್ ದಾಳಿ ಮಾಡಿದಕ್ಕಾಗಿ ಇದು ಕೂಡ ಈ ಗ್ರೂಪಿಗೆ ಸೇರ್ಕೊಂಡ್ಬಿಡುತ್ತೆ. ಆಮೇಲೆ ಜರ್ಮನಿ ಪ್ರತಿ ಸರಿನಿ ಗೆಲ್ಕೋತಾನೆ ಹೋಗ್ತಾ ಇತ್ತಲ್ಲ, ಇದಕ್ಕೆ ಪ್ರಭಾವಿತನಾಗಿ ಇದ್ರ ಜೊತೆ ನಾನು ಸೇರ್ಕೊಂಡ್ಬಿಟ್ರೆ ನಾನು ವಿಶಾಲ ಇಟ್ಲಿ ಸ್ಥಾಪಿಸಬಹುದು ಅಂತ ತಿಳ್ಕೊಂಡು ಇಟ್ಲಿ ಪ್ರಭಾವಿತನಾಗಿ ಈ ಜರ್ಮನಿ ಜೊತೆ ಸೇರ್ಕೊಂಡ್ಬಿಟ್ಟಿತ್ತು. ಹೀಗಾಗಿ ಶತ್ರು ರಾಷ್ಟ್ರಗಳ ಜೊತೆ ಇಟ್ಲಿ ಇದೆ, ಮಿತ್ರ ರಾಷ್ಟ್ರಗಳ ಜೊತೆ ರಷ್ಯಾ ಇದೆ. ಇಲ್ಲಿ ಈ ಪರ್ಲ್ ಹಾರ್ಬರ್ ಘಟನೆ ಎರಡನೇ ಮಹಾಯುದ್ಧದ ಹಣೆಬರವನ್ನೇ ಬದಲಿಸಿಬಿಡ್ತು. ಯಾಕಂತಂದರೆ ಪರ್ಲ್ ಹಾರ್ಬರ್ ಘಟನೆ ನಡೆಯೋಕ್ಕಿಂತ ಮುಂಚೆ ಪ್ರತಿ ದಾಳಿಯಲ್ಲೂ ಜರ್ಮನ್ ಗೆಲ್ಲುತ್ತಲೇ ನಡೀತಾ ಇತ್ತು. 1941ರಲ್ಲಿ ಡಿಸೆಂಬರ್ 7ರಂದು ಜಪಾನ್ ದೇಶ ಏನು ಮಾಡುತ್ತಂದರೆ ಅಮೇರಿಕಾದ ಹವಾಯಿ ದ್ವೀಪದ ಪರ್ಲ್ ಹಾರ್ಬರ್ ಮೇಲೆ ಬಾಂಬ್ ದಾಳಿ ಮಾಡ್ತದೆ. ನೋಡಿ ಹವಾಯಿ ದ್ವೀಪ ಯಾವ ಥರ ಇದೆ ಅಂತ. ಈ ಒಂದು ನೌಕಾನೆಲೆ ಇದು, ಈ ನೌಕಾನೆಲೆಯ ಮೇಲೆ ಬಾಂಬ್ ದಾಳಿ ಮಾಡುತ್ತೆ. ಯಾವುದಕ್ಕೆ ಮಾಡುತ್ತೆ ಅಂತಂದ್ರೆ ಸಾಮ್ರಾಜ್ಯ ವಿಸ್ತರಣೆಗೋಸ್ಕರ. ಆದರೂ ನನ್ನ ಒಂದು ಜಪಾನ್ನ ಹೆದರಿಕೆ ಇರಲಿ ಅಂತ ಪುಟ್ಟ ರಾಷ್ಟ್ರವಾದಂಥ ಜಪಾನು ಇಂತಹ ದೊಡ್ಡ ಅಮೇರಿಕಾದಂಥ ಹವಾಯಿ ದ್ವೀಪದ ಪರ್ಲ್ ಹಾರ್ಬರ್ ನೌಕಾನೆಲೆಯ ಮೇಲೆ ದಾಳಿ ಮಾಡುತ್ತೆ, ಬಾಂಬ್ ದಾಳಿ ಮಾಡುತ್ತೆ. ಬಾಂಬ್ ದಾಳಿ ಮಾಡಿದಾಗ ಅಮೇರಿಕಾ ಇದಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಅಂತ ತಿಳ್ಕೊಂಡು ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗಿಬಿಡ್ತು. ಯಾವ ದೇಶದ ಜೊತೆ ಭಾಗಿಯಾಯಿತು? ಇಲ್ಲಿ ದಿ ಅಲೈಸ್ ಮಿತ್ರ ರಾಷ್ಟ್ರಗಳದಾವಲ್ಲ, ಇದರಲ್ಲಿ ಭಾಗಿಯಾಗಿಬಿಡ್ತು. ಯಾಕಂದರೆ ಜರ್ಮನಿ ಅಪೋಸಿಟ್ ಇದೆಯಲ್ಲ, ಈ ಜರ್ಮನಿ ಜೊತೆ ಜಪಾನ್ ಇತ್ತು.
ಇಲ್ಲಿ ಸಾವಿರಾರು ಜನ ಸತ್ತೋಗಿಬಿಡ್ತಾರೆ ನೋಡಿ. ಯುದ್ಧ ಬಾಂಬ್ ದಾಳಿ ಹಾಕಿದ ಮೇಲೆ ಯಾವ ಥರ ಆಗಿದೆ ಅಂತ, ಮೊದಲು ಯಾವ ಥರ ಇತ್ತು ನೋಡಿ, ನಂತರ ಯಾವ ಥರ ಆಗಿದೆ ನೋಡಿ. ಅಮೇರಿಕಾದ ಪರ್ಲ್ ಹಾರ್ಬರ್ ನೌಕಾನೆಲೆ ಈ ಥರ ಇದು, ಇದರಲ್ಲಿ ಸಾವಿರಾರು ಜನ ಸತ್ತೋಗಿಬಿಡ್ತಾರೆ. ಈ ಜಪಾನ್ ದಾಳಿಯಲ್ಲಿ ಅಮೇರಿಕಾದ ಸಾವಿರಾರು ಜನ ಸತ್ತರು, ಸೈನಿಕರು ಸತ್ತೋಗ್ತಾರೆ, ಸಾವಿರಾರು ಜನ ಗಾಯ ಕೂಡ ಆಗ್ತದೆ ಅವರಿಗೆ. ಈ ಪರ್ಲ್ ಹಾರ್ಬರ್ ಏನಾಗುತ್ತದೆ ಅಂತ ಸುದ್ದಿ ಅಮೇರಿಕಕ್ಕೆ ಮುಟ್ಟೋ ಹೊತ್ತಿಗೆ, ವಾಷಿಂಗ್ಟನಿಗೆ ಗೊತ್ತಾಗೋ ಹೊತ್ತಿಗೆ ಏನಾಗಿತ್ತು, ಅಮೇರಿಕಾದಲ್ಲಿ ಸಾಕಷ್ಟು ನಷ್ಟ ಅನುಭವಿಸಿಬಿಟ್ಟಿತ್ತು ಅಮೇರಿಕಾ. ಯಾಕಂದರೆ ಇದು ಒಂದು ದೇಶದ ಮೇಲೆ ನಾವು ಏನಾದರೂ ಒಂದು ಯುದ್ಧ ಮಾಡಬೇಕು ಅಂದರೆ ಮುನ್ಸೂಚನೆ ಕೊಡಬೇಕು, ನಾವು ಯುದ್ಧ ಮಾಡ್ತೀವಿ ಅಂತ. ಇದು ಜಪಾನ್ ಹಾಗಾದರೆ ಅಮೇರಿಕಾಗೆ ಮುನ್ಸೂಚನೆ ಕೊಟ್ಟಿತ್ತಾ, ಮತ್ತು ಈ ಅಮೇರಿಕಾ ಯಾಕೆ ಎಚ್ಚೆತ್ಕೊಳ್ಳಿಲ್ಲ ಅಂತ ನೀವು ಕೇಳಬಹುದು. ಮುನ್ಸೂಚನೆಯನ್ನು ಕೊಟ್ಟಿತ್ತು, ಆದರೆ ಅದು ಜಪಾನಿ ಭಾಷೆಯಲ್ಲಿತ್ತು. ಅಲ್ಲಿದ್ದಂಥ ರಾಯಭಾರಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹೋಗೋದ್ರೊಳಗೆ ಕಾಲ ಮಿಂಚಿ ಹೋಗಿತ್ತು. ಯಾಕಂತಂದರೆ ಪತ್ರ ಮುಟ್ಟಿದ ಅರ್ಧ ಗಂಟೆಯೊಳಗಾಗಿಯೇ ಜಪಾನು ದಾಳಿ ಮಾಡಿಬಿಟ್ಟಿತ್ತು. ಹೀಗಾಗಿ ಅಮೇರಿಕಾದವರು ಎಚ್ಚೆತ್ತುಕೊಳ್ಳೋಕ್ಕಾಗಲಿಲ್ಲ. ಅಲ್ಲಿ ಸಾವಿರಾರು ಯುದ್ಧ ನೌಕೆಗಳು, ಜನರು, ಸೈನಿಕರೆಲ್ಲ ಸತ್ತೋಗಿಬಿಡ್ತಾರೆ ಮತ್ತು ಗಾಯಗೊಳ್ತಾರೆ. ಆದರೆ ಅಲ್ಲಿ ಅಂದಿನ ಅಧ್ಯಕ್ಷ ಹೇಳ್ತಾನೆ, ಇದಕ್ಕೆ ನಾವು ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡೋದೇ ಇಲ್ಲ ಅಂತ ನೇರವಾಗಿ ಯುದ್ಧದಲ್ಲಿ ಭಾಗಿಯಾಗಿಬಿಡ್ತಾನೆ. ಯುದ್ಧದಲ್ಲಿ ಭಾಗಿಯಾಗಿ ಜಪಾನ್ ಮೇಲೆ ಯುದ್ಧ ಸಾರಿಬಿಡ್ತಾನೆ. 1941-43ರಲ್ಲಿ ಬ್ರಿಟನ್ನು ಮತ್ತು ಅಮೇರಿಕಾ ಎರಡೂ ಪಡೆಗಳು ಏನು ಮಾಡ್ತವೆ, ಉತ್ತರ ಆಫ್ರಿಕಾದಲ್ಲೆಲ್ಲ ಹೋರಾಟ ಮಾಡಿ ಪ್ರಚಂಡ ಜಯಗಳನ್ನೆಲ್ಲ ಪಡಿತಾವೆ. ನಂತರ ಇಟ್ಲಿ ಕೂಡ ಶರಣಾಗುತ್ತೆ. ನೋಡಿ ಇಲ್ಲಿ ಟೀಮ್ಗಳನ್ನು ನೋಡ್ಕೊಳ್ಳಿ. ಮೊದಲು ಫ್ರಾನ್ಸು ಬ್ರಿಟನ್ ಅಷ್ಟೇ ಇದು, ಆಮೇಲೆ ರಷ್ಯಾ ಬಂದು ಸೇರ್ಕೊತದೆ. ಯಾಕಂದ್ರೆ ಈ ಜರ್ಮನಿ ಬಾಲ್ಕನ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿದಕ್ಕಾಗಿ ರಷ್ಯಾ ಈ ಟೈಮಲ್ಲಿ ಸೇರ್ಕೊಂಡತ್ತೆ. ಪರ್ಲ್ ಹಾರ್ಬರ್ ಮೇಲೆ ದಾಳಿ ಮಾಡಿದಕ್ಕಾಗಿ ಅಮೇರಿಕಾ ಇಲ್ಲಿ ಸೇರ್ಕೊತದೆ. ಯಾವುದ್ರ ಮೇಲೆ ಯುದ್ಧ ಮಾಡ್ತದೆ, ಜಪಾನ್ ಮೇಲೆ ಮಾಡುತ್ತೆ. ಈ ಜರ್ಮನ್ ಪ್ರತಿ ಸಲ ಗೆಲ್ತಾನೆ ಹೋಗೋದ್ರಿಂದ ಅದಕ್ಕೆ ಪ್ರಭಾವಿತನಾಗಿ ವಿಶಾಲ ಇಟ್ಲಿ ಕನಸ್ಕೊಂಡು ಇಟ್ಲಿ ಕೂಡ ಇದರಲ್ಲಿ ಸೇರ್ಕೊಂಡ್ಬಿಡ್ತದೆ. ಆಮೇಲೆ ಚೀನಾ, ಭಾರತ, ಕೆನಡಾ ಸಾಕಷ್ಟು ರಾಷ್ಟ್ರಗಳಿದ್ದಾವೆ ಇನ್ನು. ಓಕೆ, ಈ ಟೀಮ್ಗಳು ನೆನ್ಪಿಟ್ಕೊಳ್ಳಿ. ದೇ ಅಲೈಸ್ ಅಂದರೆ ಮಿತ್ರ ರಾಷ್ಟ್ರಗಳಲ್ಲಿ ಯಾವ ದೇಶಗಳಿದ್ದಾವೆ, ಶತ್ರು ರಾಷ್ಟ್ರಗಳಲ್ಲಿ ಯಾವ ದೇಶಗಳಿದ್ದಾವೆ ಅಂತ. ಓಕೆ, ಈಗ ನೆಕ್ಸ್ಟ್ ನಾವು ಹೋಗೋಣ. ಈಗ ಅಮೇರಿಕಾ ಮತ್ತು ಬ್ರಿಟನ್ ರಾಷ್ಟ್ರಗಳು ಆಫ್ರಿಕಾದಲ್ಲಿ ಸಾಕಷ್ಟು, ಉತ್ತರ ಆಫ್ರಿಕಾದಲ್ಲಿ ಪ್ರಚಂಡ ಜಯಗಳನ್ನು ಸಾಧಿಸ್ತವೆ. ನಂತರ ಇಟ್ಲಿ ಕೂಡ ಶರಣಾಗುತ್ತೆ, ಇವ್ರಿಗೆ ಹೋರಾಟ ಮಾಡ್ತಾರೆ ಇವರು ಫುಲ್ಲು. ರಷ್ಯನ್ರಲ್ಲಿ ಕೂಡ ರಷ್ಯನ್ರಿಂದ ರಷ್ಯಾ ಜರ್ಮನಿ ಜೊತೆ ಯುದ್ಧ ಮಾಡಿದಾಗ ಜರ್ಮನಿಗೂ ಕೂಡ ಸೋಲಾಗುತ್ತೆ. ಪ್ರಪಂಚದಲ್ಲೇ ನಾನು ಶರಣಾಗಿದ್ದೀನಿ ಅಂತ ಜರ್ಮನು ಕೂಡ ಸೋಲನ್ನು ಒಪ್ಕೊಂಡು ಶರಣಾಗಿಬಿಡ್ತದೆ. ಆದರೆ ಇಷ್ಟಾದರೆ ಯುದ್ಧ ಮುಗಿಲಿಲ್ಲ. ಯಾಕಂದರೆ ಜಪಾನ್ ದೇಶ ಸರೆಂಡರ್ ಆಗಿರಲಿಲ್ಲ. ಮತ್ತು ಅಮೇರಿಕಾದ ಪರ್ಲ್ ಹಾರ್ಬರ್ ಮೇಲೆ ಏನು ಜಪಾನ್ ದಾಳಿ ಮಾಡಿತ್ತು ಅದಕ್ಕೆ ಪ್ರತೀಕಾರ ತೀರಿಸ್ಕೋತೀವಿ ಅಂತ ಅಂದಿನ ಅಧ್ಯಕ್ಷ ಹೇಳಿದ್ನಲ್ಲ, ಅದನ್ನು ಪ್ರತೀಕಾರ ತೀರಿಸಿಕೊಳ್ಳೋಗೋಸ್ಕರ ಹಾಗೂ ಈ ಯುದ್ಧದಲ್ಲಿ ಜಪಾನ್ ಶರಣ ಆಗದೇ ಇರೋಗೋಸ್ಕರ 1945 ಆಗಸ್ಟ್ 6ರಂದು ಜಪಾನಿನ ಪ್ರಮುಖ ಪಟ್ಟಣವಾದಂಥ ಹಿರೋಶಿಮಾ ಮೇಲೆ ಅಮೇರಿಕಾ ದಾಳಿ ಮಾಡುತ್ತೆ. ನೋಡಿ ಚಿತ್ರದಲ್ಲಿ ಕಾಣ್ತಾ ಇದೆ ಹಿರೋಶಿಮಾ ನಗರ. ಇಂತಹ ಒಂದು ಜಪಾನ್ ದೇಶದ ಹಿರೋಶಿಮಾ ಸಿಟಿ ಮೇಲೆ 1945 ಆಗಸ್ಟ್ 6ನೇ ತಾರೀಕಿನಂದು ಪ್ರಮುಖ ಕೈಗಾರಿಕಾ ಪಟ್ಟಣ ಇದು. ಇದ್ರ ಮೇಲೆ ಅಣುಬಾಂಬ್ ದಾಳಿ ಮಾಡಿತ್ತು. ಜಗತ್ತಿನಲ್ಲೇ ಪ್ರಪ್ರಥಮ ಬಾರಿಗೆ ಸ್ಟಾರ್ಟಿಂಗಲ್ಲೇ ಹೇಳಿದಿನ ಅಣುಬಾಂಬ್ ಪ್ರಯೋಗ ಮಾಡಲಾಯಿತು ಅಂತ. ಈ ಒಂದು ಹಿರೋಶಿಮಾ ನಗರದ ಮೇಲೆ ಅಣುಬಾಂಬ್ ದಾಳಿಯನ್ನು ಮಾಡುತ್ತೆ. ಆದರೂ ಕೂಡ ಜಪಾನ್ ಸರೆಂಡರ್ ಆಗಲೇ ಇಲ್ಲ. ಈ ಒಂದು ಹಿರೋಶಿಮಾ ನಗರ ಹೇಗಿದೆ, ಹೇಗಾಗಿದೆ ನೋಡಿ, ಸುಟ್ಟು ಭಸ್ಮವಾಗಿ ಹೋಯಿತು ಹಿರೋಶಿಮಾ ಸಿಟಿ. ಅಣುಬಾಂಬ್ ದಾಳಿ ಮಾಡಲಾಯಿತು, ಅಮೇರಿಕಾ ಹಾಕಿತು. ಸಾವಿರಾರು ಜನರು, ಲಕ್ಷಗಟ್ಟಲೆ ಜನರು, ಸೈನಿಕರು, ಜನಸಾಮಾನ್ಯರು ಎಲ್ಲರೂ ಸತ್ತೋಗಿಬಿಡ್ತಾರೆ. ಸುಟ್ಟು ಕರಕಲಾಗಿಬಿಡ್ತು ಹಿರೋಶಿಮಾ ನಗರ. ಸುಟ್ಟು ಕರಕಲಾದರೂ ಕೂಡ ಜಪಾನ್ ಸರೆಂಡರ್ ಆಗಲಿಲ್ಲ, ಡೋಂಟ್ ಕೇರ್ ಮಾಡಿತ್ತು. ಅದಕ್ಕಾಗಿ ಆಗಸ್ಟ್ 6 ಅಂತ ಏನು ಫಸ್ಟ್ ಟೈಮ್ ಹಾಕಿತ್ತು. ನಂತರ ಆಗಸ್ಟ್ 9ನೇ ತಾರೀಕು 1945 ಆಗಸ್ಟ್ 9ರಂದು 2ನೇ ಅಣುಬಾಂಬನ್ನು ಯಾವುದ್ರ ಮೇಲೆ ಹಾಕಿತು, ನಾಗಾಸಕಿ ನಗರ ಮೇಲೆ ಹಾಕಿತು. ಅಮೇರಿಕಾ ನಾಗಾಸಕಿ ಮೇಲೆ ಹಾಕಿದ ಮೇಲೆ ನೋಡಿ, ಈಗ ನಾಗಾಸಕಿ ಇಂಥ ಸೂಪರ್ ಸಿಟಿ ಮೇಲೆ ಹಾಕಿದ ಮೇಲೆ ಯಾವ ಥರ ಆಗಿದೆ ಅಂತ ನೋಡಿ. ಅಣುಬಾಂಬ್ ದಾಳಿ ಮಾಡಿದಕ್ಕಾಗಿ ಇದು ಕೂಡ ಮೊದಲು ಹಿರೋಶಿಮಾ ಆಗಿತ್ತು, ಈಗ ನಾಗಾಸಕಿ ಆಯಿತು. ಹೀಗೆ ಸುಟ್ಟು ಕರಕಲಾದ್ರ ಮೇಲೆ ಪ್ರಪಂಚಕ್ಕೆ ಘೋಷಣೆ ಮಾಡಿತ್ತು ಜಪಾನು, ನಾನು ಶರಣಾಗಿದ್ದೇನೆ, ಯುದ್ಧ ಮಾಡಬೇಡಿ ಅಂತ. ಹೀಗಾಗಿ ಯುದ್ಧ ಕೊನೆಗೊಂಡಿತು. ಈಗ ಪ್ರಥಮ ಮಹಾಯುದ್ಧಕ್ಕೆ ಕಾರಣಗಳು ನೋಡಿದ್ದೀವಿ, ಆಮೇಲೆ ಯುದ್ಧದ ಗತಿ ಅಥವಾ ಯುದ್ಧದ ಪ್ರಗತಿಯನ್ನು ನೋಡಿದ್ವಿ, ಯುದ್ಧ ಹೇಗೆ ನಡೀತಾ ಇತ್ತು ಅಂತ. ಹಾಗಾದರೆ ಯುದ್ಧದ ಪರಿಣಾಮಗಳನ್ನು ನಾವು ನೋಡ್ಕೋಬೇಕು. ಯಾಕಂದರೆ ಪ್ರಥಮ ಮಹಾಯುದ್ಧಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ಕೇಳಿ ಅಂತ ಹೇಳ್ತಾರೆ ಅವರು. ಒಪ್ಪಂದಕ್ಕೆ ಸಹಿ ಕೂಡ ಹಾಕುತ್ತೆ ಯುದ್ಧ ಮುಗಿದ ನಂತರ.
ಇಲ್ಲಿ ಅಪಾರ ಪ್ರಮಾಣದಲ್ಲಿ ಜೀವ ಆಸ್ತಿ ಪಾಸ್ತಿ ಎಲ್ಲ ಹಾನಿಯಾಗತ್ತೆ. ಈ ದ್ವಿತೀಯ ಮಹಾಯುದ್ಧದ ಪರಿಣಾಮಗಳಲ್ಲಿ ನೋಡ್ತಾ ಇದ್ದೀನಿ ನಾನು. ಇಂತಹ ಯುದ್ಧ ಮನುಕುಲಕ್ಕೆ ಅಪಾರವನ್ನು ನೋವು ಉಂಟು ಮಾಡಿತು. ಲಕ್ಷಾಂತರಗಳ ಮಿಲಿಯನ್ ಗಂಟಲೆ ಜನ ಎಲ್ಲ ಸತ್ತೋಗಿಬಿಡ್ತಾರೆ. ಆರ್ಥಿಕ ಮುಗ್ಗಟ್ಟು ಉಂಟಾಗುತ್ತೆ. ಇಲ್ಲಿ ಆರ್ಥಿಕ ಹಿಂಜರಿತ, ಹಣಕಾಸಿನ ಕೊರತೆ ಎಲ್ಲ ದೇಶಗಳು ಅನುಭವಿಸೋಕೆ ಶುರು ಮಾಡ್ತವೆ. ಅಗತ್ಯ ವಸ್ತುಗಳ ಅಭಾವ ಏನಾಗುತ್ತಂದರೆ ತಲೆದೂರಿ ಅವುಗಳ ಬೆಲೆ ಗಗನಕ್ಕೇರಿ ಬಿಡುತ್ತೆ. ಯಾಕಂತಂದರೆ ಈ ಕೊರೋನಾ ಟೈಮಲ್ಲೇ ನೋಡಿರಿ ನೀವು ಯಾವ ಥರ ಅಗತ್ಯ ವಸ್ತುಗಳು ಗಗನಕ್ಕೇರಿದಾವೆ ಅಂತೇಳಿ. ಅಷ್ಟೇ ಅಲ್ಲದೆ ಶೀತಲ ಸಮರ ಕೂಡ ಉಗಮಾಗುತ್ತೆ. ಇಲ್ಲಿ ಯುದ್ಧ ನಂತರ ಅಮೇರಿಕಾ ರಷ್ಯಾಗಳೆಲ್ಲ ಏನಾಗುತ್ತಂದ್ರೆ ಸೂಪರ್ ರಾಷ್ಟ್ರಗಳೇ ಇಲ್ಲಿ ಅಮೇರಿಕಾ ಮತ್ತು ರಷ್ಯಾ. ಅಮೇರಿಕಾ ಪ್ರಜಾಪ್ರಭುತ್ವದ ಬಣದ ನಾಯಕತ್ವವನ್ನು ವಹಿಸಿದರೆ ರಷ್ಯಾ ಏನು ಮಾಡುತ್ತೆ, ಕಮ್ಯುನಿಸ್ಟ್ ಬಣದ ನಾಯಕತ್ವವನ್ನು ವಹಿಸಿಕೊಂಡು ಪರಸ್ಪರ ಸೈದ್ಧಾಂತಿಕ ಪ್ರಚಾರದಲ್ಲಿ ಏನು ಮಾಡ್ತಾವೆ, ತೊಡಗ್ತವೆ, ಹೋರಾಟಕ್ಕೆ ಇಳಿತವೆ ಎರಡು. ಇದನ್ನು ಶೀತಲ ಸಮರ ಅಂತ ಕರಿತೀವಿ ನಾವು. ಭಯಾನಕ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾವೆ, ಯುದ್ಧ ಆಗ್ತಾ ಇಲ್ಲ ಆದರೆ ಇದನ್ನು ಶೀತಲ ಸಮರ ಅಂತ ಕರಿತೀವಿ ನಾವು. ಎರಡೂ ಬಣದ ಮಧ್ಯೆ ಒಂದು ಹೋರಾಟ ಉತ್ಪನ್ನ ಆಯಿತು. ಯಾಕಂತಂದರೆ ದ್ವಿತೀಯ ಮಹಾಯುದ್ಧ ಮುಗಿದ ಮೇಲೆ ಎರಡೂ ರಾಷ್ಟ್ರಗಳು ಒಂದು ಸೂಪರ್ ಪವರ್ ಆಗಿ ಹೊರಹೊಮ್ಮಿದು. ಇದಕ್ಕೆ ಶೀತಲ ಸಮರ ಅಂತ ಕರಿತೀವಿ ನಾವು. ಅಷ್ಟೇ ಅಲ್ಲದೆ ವಿಶ್ವಸಂಸ್ಥೆ ಕೂಡ ಸ್ಥಾಪನೆ ಆಯಿತು. ಲೀಗ್ ಆಫ್ ಪ್ರಥಮ ಮಹಾಯುದ್ಧ ಮುಗಿದ ಮೇಲೆ ಇನ್ನೊಮ್ಮೆ ಇಂತಹ ಯುದ್ಧ ನಡೀಬಾರ್ದು, ಇಂತಹ ಯುದ್ಧ ನಡೆದರೆ ಜಗತ್ತು ಸರ್ವನಾಶ ಆಗೋದು ಖಚಿತ ಅಂತ ತಿಳ್ಕೊಂಡೇ ಲೀಗ್ ಆಫ್ ನೇಷನ್ಸ್ ಅಥವಾ ಸಂಯುಕ್ತ ರಾಷ್ಟ್ರಾಂಗ ನಿರ್ಮಾಣ ಆಗಿತ್ತು. ಆದರೆ ಅದರ ನಿಯಮ ಪಾಲನೆ ಆಗಲೇ ಇಲ್ವಲ್ಲ, ಅದರ ರೂಲ್ಸ್ ಯಾರೂ ಕೇಳಲೇ ಇಲ್ಲ. ಅದಕ್ಕಾಗಿಯೇ ದ್ವಿತೀಯ ಮಹಾಯುದ್ಧ ನಡೆದು ಹೋಯಿತು. ಅದಕ್ಕಾಗಿ ಅದೇ ಸ್ಥಳದಲ್ಲೇ UNO ಅಂತ ಕರಿತೀವಿ ನಾವು, ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಜೇಷನ್ ಅಂತ, ವಿಶ್ವಸಂಸ್ಥೆ ಅಂತಲೂ ಕರಿತೀವಿ. ಈ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಇನ್ನೊಮ್ಮೆ ಇಂತಹ ಯುದ್ಧ ಆಗಬಾರ್ದಂತಲೇ ಇದನ್ನು ಸ್ಥಾಪನೆ ಮಾಡಿದ್ದಾರೆ. ಈಗ ಯಶಸ್ವಿಯಾಗಿ ಮುನ್ನಡೀತಾ ಇದೆ. ಯಾಕಂದರೆ ದ್ವಿತೀಯ ಮಹಾಯುದ್ಧ ನಂತರ ತೃತೀಯ ಮಹಾಯುದ್ಧ ನಡೆದಿಲ್ಲ. ಅದಕ್ಕಾಗಿ ಎಲ್ಲ ದೇಶಗಳನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋಗೋಸ್ಕರ ಇದು ಯಶಸ್ವಿಯಾಗಿ ಮುನ್ನುಗ್ತಾ ಇದೆ. ಈಗ ಮೂರನೇ ಮಹಾಯುದ್ಧ ನಡೆದಿಲ್ಲ. ಯಾಕಂದರೆ ಎಲ್ಲ ದೇಶಗಳ ಮಧ್ಯೆ ಕುಂದುಕೊರತೆಗಳನ್ನೆಲ್ಲ ನಿವಾರಿಸಿಕೊಂಡು ಹೋಗಲು ಯಶಸ್ವಿಯಾಗಿದೆ ಅಂಥದ್ದು. ಯಾಕೆ ಇದೊಂದು ದ್ವಿತೀಯ ಮಹಾಯುದ್ಧ ಮುಗಿದ ನಂತರ ವಿಶ್ವಸಂಸ್ಥೆ ಅಂತಲೂ ಕರಿತೀವಿ, UNO ಅಂತ ಕರಿತೀವಿ, ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಜೇಷನ್ ಅಂತ ಕರಿತೀವಿ. ಇದನ್ನು ಒಂದು ಪ್ರಸ್ತಾಪ ಮಾಡಿದರು ಅಮೆರಿಕ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ರಷ್ಯಾದ ಅಧ್ಯಕ್ಷ ಜೋಸೆಫ್ ಸ್ಟಾಲಿನ್, ಇಂಗ್ಲೆಂಡ್ನ ಪ್ರಧಾನಿ ವಿನ್ಸ್ಟನ್ ಚರ್ಚಿಲ್. ಇವರೆಲ್ಲ ಸಭೆ ಸೇರಿ ಅಕ್ಟೋಬರ್ 24, 1945 UNOನ ಸ್ಥಾಪನೆ ಮಾಡಿಬಿಟ್ರು. ಜರ್ಮನಿಯನ್ನು ಮಿತ್ರ ರಾಷ್ಟ್ರಗಳೆಲ್ಲ, ಗೆದ್ದ ರಾಷ್ಟ್ರಗಳೆಲ್ಲ ಏನು ಮಾಡಿಬಿಟ್ರು, ಎರಡು ಭಾಗವನ್ನಾಗಿ ಮಾಡ್ಕೊಂಡ್ಬಿಟ್ರು. ಪಶ್ಚಿಮ ಜರ್ಮನಿ, ಪೂರ್ವ ಜರ್ಮನಿ ಅಂತ ತಿಳ್ಕೊಂಡು. ಈ ಪೂರ್ವ ಜರ್ಮನಿಯನ್ನು ಏನು ಮಾಡಿಬಿಟ್ರು, ಪೂರ್ವ ಜರ್ಮನಿ ಕಂಟ್ರೋಲ್ ಬೈ ರಷ್ಯಾ, ಪಶ್ಚಿಮ ಜರ್ಮನಿ ಕಂಟ್ರೋಲ್ ಬೈ ಇಂಗ್ಲೆಂಡ್, ಫ್ರಾನ್ಸ್, ಅಮೇರಿಕಾ. ಹೀಗೆ ತಮ್ಮಲ್ಲಿನ ಹಂಚ್ಕೊಂಡು ಬಿಟ್ರಿ ಯುದ್ಧ. ಆಮೇಲೆ ಒಟ್ಟಾರೆ ದ್ವಿತೀಯ ಮಹಾಯುದ್ಧವು ದೇಶ, ಖಂಡಾಂತರ ಹಾಗೂ ರಾಜಕೀಯ ಸ್ಥಾನಮಾನಗಳಲ್ಲಿ ಗಮನಾರ್ಹ ಬದಲಾವಣೆಯನ್ನು ತಂದುಕೊಡ್ತು ಅಂತ ನಾವು ಹೇಳ್ಬೋದು. ಲಕ್ಷಾಂತರ ಮಿಲಿಯನ್ ಗಂಟಲೆ ಸಾವು ನೋವುಗಳನ್ನು ಕಂಡಂಥ ಈ ಒಂದು ದ್ವಿತೀಯ ಮಹಾಯುದ್ಧ ಇನ್ನೊಮ್ಮೆ ಇಂತಹ ಮಹಾಯುದ್ಧ ನಡೆಯಬಾರ್ದು ಅಂತಲೇ ವಿಶ್ವಸಂಸ್ಥೆ ನಿರ್ಮಾಣವಾಗಿದೆ. ಯಾಕಂತಂದರೆ ಆವಾಗ ದ್ವಿತೀಯ ಮಹಾಯುದ್ಧ ನಡೆಯುವಾಗ ಅಷ್ಟೊಂದು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಇರಲಿಲ್ಲ. ಆದರೆ ಈ ಪ್ರತಿಯೊಂದು ದೇಶವು ಆಧುನಿಕ ಶಸ್ತ್ರಾಸ್ತ್ರಗಳನ್ನು ನಿರ್ಮಾಣ ಮಾಡಿಟ್ಕೊಂಡಿದೆ. ಒಂದು ಬಟನ್ ಒತ್ತಿದರೆ ಸಾಕು, ಇಡೀ ಸಿಟಿನೇ ಎಗರು ಹೋಗುವಂಥ ಒಂದು ಯುದ್ಧ ಟ್ಯಾಂಕರ್ಗಳನ್ನು, ಬಂದೂಕು, ರೈಫಲ್ಗಳನ್ನೆಲ್ಲ ರೆಡಿ ಮಾಡಿಕೊಂಡಿದೆ. ಅಷ್ಟೊಂದು ಸುಸಜ್ಜಿತವಾದ ತರಬೇತಿ ಸೈನ್ಯವನ್ನು ಕೂಡ ಹೊಂದಿದೆ ಪ್ರತಿಯೊಂದು ದೇಶ. ಹಾಗಾಗಿ ತೃತೀಯ ಮಹಾಯುದ್ಧ ನಡೆದರೆ ಜಗತ್ತು ಸರ್ವನಾಶವಾಗುವುದು ಖಚಿತ ಅಂತಲೇ ಹೇಳಬಹುದು. ಓಕೆ ಸ್ನೇಹಿತರೆ, ಮತ್ತೊಂದು ಪ್ರಮುಖವಾದ ಘಟನೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.